ಏನಾದರೂ ಪ್ಯಾಕೇಜು ಅಂದರೆ ಈಗ ನಾನು MBA ಮಾಡಿದೆ ಅಥವಾ PGDM ಮಾಡಿದೆ ಅಂದರೆ ಸೊ ಎಂಥ ಪ್ಯಾಕೇಜ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು. ಕೆಲವೊಂದು ಕಂಪ್ನಿಗಳಲ್ಲಿ ಮೋರ್ ದೆನ್ 10 lakhs ಪ್ಯಾಕೇಜ್ ಕೊಡಬೇಕಾದ್ರೆ ಸೊ ಅವರು ಫಸ್ಟ್ ಕ್ರೈಟೀರಿಯಾ ಕೇಳುವಂಥದ್ದು ನಿನ್ನ ಈ 3 ಸ್ಟೇಜಸಲ್ಲಿ ನಿನ್ನ ಸ್ಕೋರ್ಗಳು 60 ಇರಬೇಕು. ದೆನ್ ಯು ಆರ್ ಎಲಿಜಿಬಲ್ ಫಾರ್. ಯಾವುದಕ್ಕೆ ಸ್ಕೋಪ್ ಇದೆ ಬೇಸಿಕಲಿ, ಅಂದರೆ ಯಾವುದಕ್ಕೆ ಡಿಮಾಂಡ್ ಇದೆ? ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈ ಸಬ್ಜೆಕ್ಟಿಗೆ ಅತಿಯಾದ ಬೇಡಿಕೆ ಇದೆ, ಅತಿಯಾದ ಪ್ಯಾಕೇಜ್ಗಳು ಸಿಗ್ತವೆ. ನಿಮ್ಮ ಪ್ರಕಾರ ಒಂದು 3 ಸ್ಕಿಲ್ಸ್ ಇರಬೇಕು ಅಂತಂದರೆ? ಕಮ್ಯುನಿಕೇಷನ್ಸ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಬೇಕು, ಕನ್ವಿನ್ಸಿಂಗ್ ಕೆಪಾಸಿಟಿ. ಈಗ ದೊಡ್ಡ ಮಟ್ಟದಲ್ಲಿ ನಮಗೆ ಆನ್ಸ್ಲಾಟ್ ಆಗಿದೆ ಒಂಥರ ಡಿಸ್ರಪ್ಷನ್ ಮಾಡಿರುವಂಥ AI ಟೂಲ್ಸ್ಗಳು. ಕೆಲವೊಂದು ಮಕ್ಕಳುಗಳು ತುಂಬ ಅಡ್ವಾನ್ಸ್ ಆಗಿರ್ತವೆ, ತುಂಬ ಚುರುಕು ಮಕ್ಕಳು. ನಾವು ಪ್ರಾಜೆಕ್ಟ್ಸ್ನ ಕೊಡ್ತೀವಿ, ಅಸೈನ್ಮೆಂಟ್ಸ್ನ ಕೊಡ್ತೀವಿ, AI ಥ್ರೂ ಮಾಡ್ಕೊಂಡು ಬರ್ತಾರೆ. ನಾವು 2 ನಿಮಿಷದಲ್ಲಿ ಹಿಡಿತೀವಿ ಸರ್ ಅವರನ್ನು. ಹೌದಾ? ನಿಮ್ಮ ಕಾಲೇಜಿಗೆ ಯಾಕೆ ಬರಬೇಕು ಸರ್ ಒಬ್ಬ ವಿದ್ಯಾರ್ಥಿ ನೋಡುವಂಥವ್ರು? ಸೊ ಹೆಚ್ಚಾಗಿ ಪ್ರಾಕ್ಟಿಕಾಲಿಟಿ ಅಂತ ನಾವು PGDM ಅಲ್ಲಿ ನೋಡ್ತೀವಿ. ಅಂದರೆ 3 ವರ್ಷದ ಕೋರ್ಸ್ ಇದು. ಸೊ 3 ಸೆಮಿಸ್ಟ್ರಲ್ಲಿ ಅವ್ರಿಗೆ ಟೈಮ್ ತುಂಬ ಶಾರ್ಟ್ ಡ್ಯೂರೇಷನ್ಸ್ ಇರುತ್ತೆ. ಎಲ್ಲ 2.5 ತಿಂಗಳಲ್ಲಿ ಅವರು ಒಂದು ಎಕ್ಸಾಮ್ಗೆ ರೆಡಿ ಆಗಬೇಕು. ಜೊತೆಗೆ ಇಂಡಸ್ಟ್ರಿ ಜೊತೆಗೆ ಕನೆಕ್ಷನ್ಸ್ ಇಟ್ಕೊಂಡು ಇಂಡಸ್ಟ್ರಿಯ ಲೈವ್ ಪ್ರಾಜೆಕ್ಟ್ಸ್ಗಳಲ್ಲೂ ವರ್ಕ್ ಮಾಡ್ತಾ, ಪ್ರಾಜೆಕ್ಟ್ಗಳನ್ನು ಮಾಡ್ತಾ, ನೆಟ್ವರ್ಕಿಂಗ್ಗಳನ್ನು ಬೆಳೆಸ್ತಾ. ಬೇಸಿಕಲಿ ಸ್ಟೂಡೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಚೆನ್ನಾಗಿ ರುಬ್ತೀರಾ. ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಇಲ್ಲಿ ಬಂದು ಪ್ಲೇಸ್ಮೆಂಟ್ನ ಅಂದರೆ ಅಥವಾ ಹೈಯರ್ ಮಾಡುವಂಥ ಕಂಪ್ನಿಗಳು ಯಾವುದೆಲ್ಲ ಬರ್ತವೆ ಸರ್ ನಿಮ್ಮ ಹತ್ರ? ಜಸ್ಟ್ ಫಾರ್ ಎಕ್ಸಾಂಪಲ್ HCL Tech ಅವರು ನಮಗೆ SAP ಟ್ರೈನಿಂಗನ್ನು ಕೊಡ್ತಾರೆ ಮಕ್ಕಳಿಗೆ. SAPಲ್ಲಿ FICO, SD, MM ಆ್ಯಂಡ್ SCM. ಸೊ ಈ ಟ್ರೈನಿಂಗನ್ನು ಕೊಡ್ತವೆ. ಈ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಬೆಸ್ಟ್. ಬಟ್ ಯಾರೋ ಒಬ್ಬನ ಹುಡುಗನಿಗೆ ಆಗಲಿಲ್ಲ ಅಂದರೆ ಅವನ ಮನಸ್ಥಿತಿ ಹೇಗಿರುತ್ತೆ? ನೀವು ಹೇಗೆ ಸರ್? ಏನಂದರೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕಾಂಪಿಟೇಷನ್ ಡೇ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್. ಸ್ನೇಹಿತರೆ ನಮಸ್ಕಾರ. ಸ್ನೇಹಿತರೆ, ಗೌರಿ ಶಕ್ಕಿ ಸ್ಟುಡಿಯೋ ಅಂದರೆ ನಾವು ಪಾಡ್ಕಾಸ್ಟ್ಗಳನ್ನ ಯೂಶಲಿ ಸ್ಟುಡಿಯೋದಲ್ಲಿ ಮಾಡ್ತೀವಿ. ಆದರೆ ಇವತ್ತು ನಾನು ಬಂದಿರೋದು ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಇರುವಂಥ ಒಂದು ಬಿಸ್ನೆಸ್ ಸ್ಕೂಲ್ಗೆ. ಇದರ ಹೆಸರು IIBS ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್ ಅಂತ. ಬೆಂಗಳೂರಿನ ಟಾಪ್ ಬಿಸ್ನೆಸ್ ಕಾಲೇಜ್ಗಳಲ್ಲಿ ಇದು ಕೂಡ ಒಂದು. ಬಿಸ್ನೆಸ್ ಅಂದರೆ ನಮ್ಮೆಲ್ರಿಗೂ ಬೇಕು, ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಬೇಕು. ಸೊ ಹೀಗಾಗಿ ಇಲ್ಲಿ ಏನೆಲ್ಲ ವಿಶೇಷತೆ ಇದೆ, ವಿದ್ಯಾರ್ಥಿಗಳಿಗೇನು ವಿಶೇಷತೆ ಇದೆ, ನಿಮಗೆಲ್ಲ ಏನು ವಿಶೇಷತೆ ಇದೆ, ಇದೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ. ನಮಸ್ಕಾರ ಸರ್. ಸರ್ ನಮಸ್ಕಾರ. ವೆಲ್ಕಮ್ ಟು IIBS. ಥ್ಯಾಂಕ್ ಯು ವೆರಿ ಮಚ್ ಸರ್. ಸೊ ಇವರು ಶ್ರೀನಿಧಿ, ಇಲ್ಲಿನ ಪ್ರೊಫೆಸರ್ ಆಫ್ ಮಾರ್ಕೆಟಿಂಗ್, ಎಕನಾಮಿಕ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಬಿಸ್ನೆಸ್ ಆ್ಯಂಡ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್. ಓ ನೈಸ್ ಟು ಮೀಟ್ ಯು ಸರ್. ಸೇಮ್ ಟು ಯು ಸರ್. ಥ್ಯಾಂಕ್ ಯು. ಬನ್ನಿ ಕಾಲೇಜ್ ನೋಡೋಣ. ಎಸ್. ಸೊ ಸ್ನೇಹಿತರೆ, ನಾನು ಈಗ ಬೆಂಗಳೂರಿನ IIBS ಈ ಒಂದು ಕಾಲೇಜಲ್ಲಿದ್ದೀನಿ. ಅಂದರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್. ಅಂದರೆ ಬೇಸಿಕಲಿ ನಾವು ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಬೇಕು ಅಂದರೆ MBA ಕಾಲೇಜ್. ಸೊ ಆ ಎಲ್ಲದ್ರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆಗೆ ಶ್ರೀನಿಧಿ ಸರ್ ಇದ್ದಾರೆ ಈಗ. ಸೊ ಈಗ ಆಲ್ರೆಡಿ ಪರಿಚಯ ಮಾಡ್ಕೊಂಡ್ವಿ. ಸರ್, ನನ್ನ ಮೊದಲನೇ ಪ್ರಶ್ನೆ ಏನಂತಂದರೆ, ಈಗ ಬೆಂಗಳೂರಲ್ಲಿ ತುಂಬ ಬಿಸ್ನೆಸ್ ಕಾಲೇಜ್ಗಳಿವೆ. ಈಗ ನೋಡ್ತಿರುವಂಥ ವಿದ್ಯಾರ್ಥಿಗಳು ಯಾರು ತಮ್ಮ ಬ್ಯಾಚುಲರ್ ಡಿಗ್ರಿ ಮುಗಿಸ್ಕೊಂಡಿದ್ದಾರೆ ಅಥವಾ ಮುಗಿಸ್ಕೊಳ್ತಿರ್ತಾರೆ, ಅವ್ರು MBA ಮಾಡಬೇಕನ್ನೋರು ಈ ಥರ ಕಾಲೇಜ್ ಹುಡುಕ್ತಿರ್ತಾರೆ. ನಿಮ್ಮ ಕಾಲೇಜಿಗೆ ಯಾಕೆ ಬರಬೇಕು ಸರ್ ಒಬ್ಬ ವಿದ್ಯಾರ್ಥಿ ನೋಡುವಂಥವ್ರು? ನಮ್ಮ ಕಾಲೇಜಿನಲ್ಲಿರುವಂಥ ಅಫಿಲಿಯೇಷನ್ಸ್ಗಳು, ನಾವು ಕೊಡುವಂಥ ಡಿಗ್ರಿಗಳು, ನಾವು ಕೊಡುವಂಥ ಸ್ಪೆಷಲೈಸೇಷನ್ಸ್ಗಳು. ಓಕೆ. ಸೊ ಸ್ಪೆಷಲೈಸೇಷನ್ ಪ್ರಕಾರ ನಮಗೆ 17 ಸ್ಪೆಷಲೈಸೇಷನ್ನ ಕೊಡ್ತೀವಿ. ಸೊ ಒಂದು ವೇಳೆ ವಿದ್ಯಾರ್ಥಿ ಕಾಮರ್ಸಿಂದ ಬಂದಿರ್ಬೋದು, ಅಥವಾ ಫಾರ್ಮಾದಿಂದ ಬಂದಿರ್ಬೋದು, BSc ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು, BTech ಬ್ಯಾಕ್ಗ್ರೌಂಡಿಂದ ಬಂದಿರ್ಬೋದು. ಸೊ ಅವರಿಗೆ ತಕ್ಕ ಹಾಗೆ ಅವರ ಫ್ಯೂಚರನ್ನು ಹೇಗೆ ಬೆಳೆಸ್ಕೊಬೇಕಂತಿರ್ತಾರೆ, ಅದಕ್ಕೆ ತಕ್ಕ ಹಾಗೆ ನಾವು ಕೋರ್ಸ್ಗಳನ್ನು, ಅಡಾಪ್ಟೇಷನ್ಸನ್ನು ಕೊಡ್ತಾ ಹೋಗ್ತಿರ್ತೀವಿ ಅವರಿಗೆ. ಸೊ ಈ ಕೋರ್ಸ್ಗಳಿಂದ ಮಾನ್ಯತೆ ಅಂತ ನೋಡ್ತಾ ಹೋಗ್ತೀವಿ. ಸೊ ನಮ್ಮ ಎಲ್ಲ ಡಿಗ್ರಿಗಳಿಗೆ ಇಂಟರ್ನ್ಯಾಷನಲ್, ನ್ಯಾಷನಲ್, UGCಯಿಂದ ಮಾನ್ಯತೆ ಇದೆ. ಜಸ್ಟ್ ಫಾರ್ ಎಕ್ಸಾಂಪಲ್, ನಮ್ಮ MBAಗೆ AICT ಮಾನ್ಯತೆ ಇದೆ. ಅದ್ರ ಜೊತೆಗೆ NAC A ಗ್ರೇಡನ್ನು ಮಾನ್ಯತೆಯನ್ನು ಕೊಟ್ಟಿರ್ತೇವೆ. ಹಾಗೆ PGDM ಅನ್ನು ನೋಡಿದಾಗ AICT ಅಪ್ರೂವ್ ಮಾಡಿದೆ. ಅದ್ರ ಜೊತೆಗೆ NBA ರೀಸೆಂಟ್ಲಿ 1 ಇಯರಿಂದ ನಮ್ಮನ್ನು ಮಾನ್ಯತೆ ಮಾಡಿದೆ. ಸೊ SACS ಅಂತ, SAQS ಅಂತ, ಸೌತ್ ಏಷ್ಯನ್ ಕ್ವಾಲಿಟಿ ಅಶ್ಯೂರೆನ್ಸ್. ಸೊ ಇವರು ನಮ್ಮನ್ನು ಅಶ್ಯೂರೆನ್ಸ್ ಮಾಡಿದ್ದಾರೆ. ಹಾಗೆ AMDISA ಅಂತ ಒಂದು ಸಂಸ್ಥೆ ನಮ್ಮನ್ನು ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ.
ಹಾಗೆ ಮುಂದಿನ 2 ವರ್ಷದಲ್ಲಿ AACSB ಅನ್ನುವಂಥ ಇಂಟರ್ನ್ಯಾಷನಲ್ ಅಫಿಲಿಯೇಷನ್ಸನ್ನು ಕೊಡ್ತೀವಿ. ಸೊ ಅದ್ರ ಜೊತೆ 2 ಡಿಗ್ರಿಯನ್ನು ಅಸೋಸಿಯೇಷನ್ ಆಫ್ ಇಂಡಿಯಾ ಯೂನಿವರ್ಸಿಟಿ ಇದು ನಮಗೆ ಅಪ್ರೂವ್ ಮಾಡಿರುತ್ತೆ. ಸೊ ಈ ಅಪ್ರೂವಲೆನ್ಸಿಂದ ಮಕ್ಕಳಿಗೆ ನಮ್ಮ ದೇಶದ ಯಾವ ಯೂನಿವರ್ಸಿಟಿಯಲ್ಲೂ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ಯೂನಿವರ್ಸಿಟಿಗಳಲ್ಲೂ ಬೇಕಾದರೂ ಹೈಯರ್ ಸ್ಟಡೀಸನ್ನು ಮಾಡ್ಬೋದು, ರಿಸರ್ಚನ್ನು ಮಾಡ್ಬೋದು, ಅಥವಾ ಯಾವ ರೀತಿಯ ರಿಸರ್ಚ್ ಪೊಸಿಷನ್ ಸಹ ತೆಗೆದುಕೊಳ್ಬೋದು. ಈ ಮಾನ್ಯತೆಗಳನ್ನು ನಾವು ಹೊಂದ್ಕೊಂಡಿದ್ದೇವೆ ಸರ್. ಸೊ ಇದನ್ನು ಅವರು ಮಾರ್ಕೆಟಲ್ಲಿ ಸ್ವಲ್ಪ ಹೈ ವೇಟೇಜಲ್ಲಿ ನೋಡ್ತಾ ಹೋಗ್ಬೋದು ನಮ್ಮ ಡಿಗ್ರಿಗಳನ್ನು. ವೆರಿ ನೈಸ್ ಸರ್, ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ನಾವು MBA ಕಾಲೇಜ್ ಅಂತ ನಾವು ಅಂದ್ಕೊಂಡ್ವಲ್ಲ, ಬಟ್ ನೀವು ಹೇಳಿದ್ರಿ MBA ಮಾತ್ರ ಅಲ್ಲ ಅಂತ ಹೇಳಿದ್ರಿ. ಸೊ ಏನು ಹಾಗಾದರೆ ಬೇರೆ ಏನಿದೆ? MBA ಅಷ್ಟೇ ಅಲ್ಲ, ನಮ್ಮಲ್ಲಿ PGDM ಡಿಗ್ರಿ ಸಹ ಕೊಡ್ತೀವಿ. PGDM ಪೋಸ್ಟ್ ಗ್ರಾಜ್ಯುಯೇಷನ್ ಡಿಪ್ಲೊಮಾ ಇನ್ ಮ್ಯಾನೇಜ್ಮೆಂಟ್. ಓಕೆ. ಸೊ ಇದರಲ್ಲಿ ನಾವು 2 ರೀತಿಯ ಪ್ರೋಗ್ರಾಮ್ ಕೊಡ್ತೀವಿ, ಜನರಲ್ PGDM ಹಾಗೆ PGDM ನೆಕ್ಸ್ಟ್ ಜೆನ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ. ಸೊ ಇವೆರಡು ರೀತಿಯ ಪ್ರೋಗ್ರಾಮ್ಗಳನ್ನು ನಾವು ನಮ್ಮ ಕಾಲೇಜ್ನಲ್ಲಿ ಮಕ್ಕಳಿಗೆ ಕೊಡ್ತೀವಿ. ಈ MBAಗೆ ಮತ್ತು ಅದಕ್ಕೆ ಏನು ಸರ್ ವ್ಯತ್ಯಾಸ? ಸೊ ಏನು ಡಿಫ್ರೆನ್ಸ್ ಇಲ್ಲ. ಸೊ MBAನ ನಾವು ಥಿಯರಿ ಸ್ವಲ್ಪ ಪ್ರಾಕ್ಟಿಕಾಲಿಟಿಯಾಗಿ ಓದ್ತೀವಿ. ಓಕೆ. ಸೊ MBAನ ನಾವು 4 ಸೆಮಿಸ್ಟರ್ಗಳಲ್ಲಿ ಓದ್ತೀವಿ. ಓಕೆ. ಬಟ್ PGDMನ್ನು ನಾವು 6 ಸೆಮಿಸ್ಟರ್ಗಳಲ್ಲಿ ಓದ್ತೀವಿ. ಸೊ ಹೆಚ್ಚಾಗಿ ಪ್ರಾಕ್ಟಿಕಾಲಿಟಿ ಅಂತ ನಾವು PGDMಲ್ಲಿ ನೋಡ್ತೀವಿ. ಅಂದರೆ 3 ವರ್ಷದ ಕೋರ್ಸ್ ಇದು? ಸೊ 2 ವರ್ಷದ್ದು ಸರ್. 2 ವರ್ಷದ ಕೋರ್ಸ್. ಬಟ್ PGDM ಏನಂದರೆ 2 ತಿಂಗಳು ಅಡ್ವಾನ್ಸ್ ಆಗಿ ನಾವು ಹೋಗ್ತಾ ಇರ್ತೀವಿ. ಸೊ MBA ಡಿಗ್ರಿ ಮುಗಿಯೋ ಮುಂಚೆನೇ 2 ತಿಂಗಳು ಮುಂಚೆ ಮಾರ್ಕೆಟಿಗೆ ತಕ್ಕ ಹಾಗೆ, ಮಾರ್ಕೆಟಿನ ಪ್ಲೇಸ್ಮೆಂಟ್ ಡ್ರೈವ್ ಸ್ಟಾರ್ಟ್ ಆಗೋ ಹಾಗೆ ನಾವು ಔಟ್ಪುಟ್ ಆಗ್ತೀವಿ ಸರ್. ಓಕೆ. ಇದನ್ನು ಕೂಡ ಯಾರು ಬ್ಯಾಚುಲರ್ ಡಿಗ್ರಿ ಮಾಡ್ಕೊಂಡಿದ್ರೆ ಅವರೇ ಮಾಡಬೇಕು? ಎಲ್ಲರೂ ಮಾಡ್ಬೋದು ಸರ್. ನಮಗೆ ಇಲ್ಲಿ ಯಾವುದೇ ಫಾರ್ಮಾಲಿಟೀಸ್ ಇಲ್ಲ, ನೀವು ಇದೇ ಡಿಗ್ರಿ ಮಾಡಿ ಬರಬೇಕು, ಇದೇ ಡಿಗ್ರಿ ಮಾಡೋದ್ರಿಂದ ನಿಮಗೆ ಇಲ್ಲಿ ಅಡ್ಮಿಷನ್ ಆಗಬೇಕಂತ. ಬಟ್ ನೋಡ್ರಿ ಕನ್ಫ್ಯೂಸ್ ಆಗುತ್ತಲ್ಲ ಸರ್, ಈಗ MBA ಮಾಡಬೇಕಾ PGDM ಮಾಡಬೇಕಾ ಅಂತೇಳಿ ಮಕ್ಕಳಿಗೆ ಅವೇರ್ನೆಸ್ಸು ಬರಬೇಕು ಸರ್. ಇವೆರಡು ಡಿಗ್ರಿಗಳು ಏನು, ಇದರದು ಮಾನ್ಯತೆ ಏನು, ಮಾರ್ಕೆಟಲ್ಲಿ ಎಷ್ಟು ಡಿಮ್ಯಾಂಡ್ ಇದೆ, ಹೇಳಿ ಸರ್, ಅದನ್ನು ಹೇಳಿ. ಎಷ್ಟು ಅಡ್ವಾನ್ಸ್ಮೆಂಟ್. ಯಾಕೆ ಈಗ ಒಬ್ಬರು ವ್ಯಕ್ತಿ PGDM ಮಾಡಬೇಕು, ಒಬ್ಬ ವ್ಯಕ್ತಿ MBA ಮಾಡಬೇಕು? ಸೊ ಕೆಲವೊಂದು ವಿದ್ಯಾರ್ಥಿಗಳು ತುಂಬ ಸ್ಪೀಡ್ ಇರ್ತಾರೆ. ಓಕೆ. ಸೊ ಅವರಿಗೆ ಜಾಬ್ ಅನ್ನುವಂಥದ್ದು ಬೇಗ ಈಸಿಯಾಗಿ ಸಿಕ್ಬಿಡಬೇಕು. ಜೊತೆಗೆ ಅವರ ಸ್ಕಿಲ್ಗಳ ಜೊತೆಗೆ ಅದು ಅಡಾಪ್ಟೇಷನ್ ಆಗ್ತಾ ಹೋಗಬೇಕು. ಜಸ್ಟ್ ಫಾರ್ ಎಕ್ಸಾಂಪಲ್ PGDMಲ್ಲಿ ನಾವು 1 ವರ್ಷಕ್ಕೆ 3 ಸೆಮಿಸ್ಟರ್ ಅಂತ ಮಾಡ್ತೀವಿ. ಸೊ 3 ಸೆಮಿಸ್ಟ್ರಲ್ಲಿ ಅವ್ರಿಗೆ ಟೈಮ್ ತುಂಬ ಶಾರ್ಟ್ ಡ್ಯೂರೇಷನ್ಸ್ ಇರುತ್ತೆ. ಎಲ್ಲ 2.5 ತಿಂಗಳಲ್ಲಿ ಅವರು ಒಂದು ಎಕ್ಸಾಮ್ಗೆ ರೆಡಿ ಆಗಬೇಕು. ಸೊ ಜೊತೆಗೆ ನಾವು ಕೊಡುವಂಥ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನು ಅಡಾಪ್ಟ್ ಮಾಡ್ಕೊತ ಹೋಗಬೇಕು. ನಾವು ಕೊಡುವಂಥ ಕೇಸ್ ಸ್ಟಡಿ ವರ್ಕ್ಸ್ಗಳಲ್ಲೂ ಅವರು ಕೆಲಸ ಮಾಡ್ತಾ ಹೋಗಬೇಕು. ಜೊತೆಗೆ ಇಂಡಸ್ಟ್ರಿ ಜೊತೆಗೆ ಕನೆಕ್ಷನ್ಸ್ ಇಟ್ಕೊಂಡು ಇಂಡಸ್ಟ್ರಿಯ ಲೈವ್ ಪ್ರಾಜೆಕ್ಟ್ಸ್ಗಳಲ್ಲೂ ವರ್ಕ್ ಮಾಡ್ತಾ, ಪ್ರಾಜೆಕ್ಟ್ಗಳನ್ನು ಮಾಡ್ತಾ, ನೆಟ್ವರ್ಕಿಂಗ್ಗಳನ್ನು ಬೆಳೆಸ್ತಾ. ಬೇಸಿಕಲಿ ಸ್ಟೂಡೆಂಟ್ ಭಾಷೆಯಲ್ಲಿ ಹೇಳೋದಾದ್ರೆ ಚೆನ್ನಾಗಿ ರುಬ್ತೀರಾ? ರುಬ್ಬೋದಕ್ಕಿಂತ ನಾವು ಅವ್ರನ್ನ ಮೋಲ್ಡ್ ಮಾಡ್ತೀವಿ ಸರ್. ಗ್ರೈಂಡ್ ಮಾಡಿ ಆಮೇಲೆ ಮೋಲ್ಡ್ ಮಾಡ್ತೀರಾ? ಗ್ರೂಮಿಂಗ್ ಮಾಡಿ ಇಂಡಸ್ಟ್ರಿ ರೆಡಿ ಮೆಟೀರಿಯಲ್ ಮಾಡ್ತೀವಿ ಸರ್. ನಮ್ಮ IIBSನ ಪ್ರಾಡಕ್ಟನ್ನು ರೆಡಿ ಮಾಡಿ ನಾವು ಇಂಡಸ್ಟ್ರಿಗೆ ಕೊಡ್ತಾ ಇದ್ದೀವಿ. ಓಕೆ. ಸೊ ನಮ್ಮ ಪ್ರಾಡಕ್ಟ್ ಮಾರ್ಕೆಟಿನಲ್ಲಿ ಎಲ್ಲ ಸಿಗುವ ಪ್ರಾಡಕ್ಟ್ಗಿಂತ ಸ್ವಲ್ಪ ಎಕ್ಸ್ಟ್ರಾ ಚೆನ್ನಾಗಿ ನಡೆಯುತ್ತೆ. ಭಾಳ ಚೆನ್ನಾಗಿ ಹೇಳಿದ್ರಿ. ಈಗ ನನ್ನ ಒಂದು ಪ್ರಶ್ನೆ ಏನಂದರೆ, ಭಾಳ ಜನರ ಮನಸ್ಸಲ್ಲಿರುವಂಥ ಪ್ರಶ್ನೆ ಏನಂದರೆ ಪ್ಯಾಕೇಜು. ಅಂದರೆ ಈಗ ನಾನು MBA ಮಾಡಿದೆ ಅಥವಾ PGDM ಮಾಡಿದೆ ಅಂದರೆ ಸೊ ಎಂಥ ಪ್ಯಾಕೇಜ್ಗಳನ್ನ ನಾನು ಎಕ್ಸ್ಪೆಕ್ಟ್ ಮಾಡ್ಬೋದು ಅನ್ನೋದು ಪೇರೆಂಟ್ಸ್ ಮನಸ್ಸಲ್ಲಿರುತ್ತೆ, ಸ್ಟೂಡೆಂಟ್ಸ್ ಮನಸ್ಸಲ್ಲಿರುತ್ತೆ. ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್? ನಮ್ಮ ಕಾಲೇಜ್ನಲ್ಲಿ ಪ್ಯಾಕೇಜ್ ಅಂತ ನೋಡ್ತಾ ಹೋದಾಗ ಸೊ ಮಿನಿಮಮ್ ಪ್ಯಾಕೇಜ್ 6 LPA 6 ಲಕ್ಷ ವರ್ಷಕ್ಕೆ. ಸೊ ಮ್ಯಾಕ್ಸಿಮಮ್ ನೋಡಿದಾಗ ನಾವು 58 ಲಕ್ಷ ಕೊಟ್ಟಿದ್ದೀವಿ ಸರ್. ಸೊ ಹೋದ ವರ್ಷದ ಪ್ಯಾಕೇಜ್ ಪ್ರಕಾರ 58 ಲಕ್ಷದ ಒಂದು ಪ್ಯಾಕೇಜನ್ನು ಕೊಟ್ಟಿದ್ದೇವೆ. ಸೊ ಆ್ಯಾವ್ರೇಜ್ ಆಗಿ ನೋಡ್ತಾ ಹೋದಾಗ 12 ಲಕ್ಷ, 10ರಿಂದ 12 ಲಕ್ಷದ ಪ್ಯಾಕೇಜ್ಗಳನ್ನು ನಮ್ಮ ಮೆಜಾರಿಟಿ ಆಫ್ ಮಕ್ಕಳು ತೊಗೊತಾರೆ. ಸೊ ಇದು ಡಿಫ್ರೆಂಟ್ ಡೊಮೇನ್ ಸ್ಪೆಷಲೈಸೇಷನ್ ತಕ್ಕ ಹಾಗೆ ಅದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಎಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಕೋರ್ಸ್ ಇದೆ. ಸೊ ಇದನ್ನು BSc ಎಗ್ರಿ ಮಾಡಿ ಬಂದಿರುವಂಥ ಸ್ಟೂಡೆಂಟ್ಸ್ಗಳು ತುಂಬ ಜನ ತೊಗೊತಾರೆ. ಮತ್ತು BTech ಎಗ್ರಿ ಯಾರು ಮಾಡಿರ್ತಾರೆ ಆ ಸ್ಟೂಡೆಂಟ್ಸ್ಗಳು ತೊಗೊತಾರೆ. ಇದರಲ್ಲಿ ನಮ್ಮ ಸ್ಟಾರ್ಟಿಂಗ್ ಪ್ಯಾಕೇಜ್ ಬಂದುಬಿಟ್ಟು 6 LPA ಇರುತ್ತೆ. ಸೊ ಮ್ಯಾಕ್ಸಿಮಮ್ ಪ್ಯಾಕೇಜ್ ಬಂದುಬಿಟ್ಟು ಇದರಲ್ಲಿ 12 LPA ತನಕ ನೋಡ್ಬೋದು. ಸೊ ಅವರು 2 ವರ್ಷ ಅಥವಾ 3-4 ವರ್ಷದ ನಂತರ ಅವರ ಪ್ಯಾಕೇಜ್ ಇದರದ್ದು 3 ಪಟ್ಟು 4 ಪಟ್ಟು ಆಗುವಂಥದ್ದು ಚಾನ್ಸಸ್ಗಳಿರ್ತವೆ. ಮಾರ್ಕೆಟಲ್ಲಿ ಹೇಗೆ ವರ್ಕ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ. ಹಾಗೆ ನಾವು ಡಿಫ್ರೆಂಟ್ ಸ್ಪೆಷಲೈಸೇಷನ್ ನೋಡಿದಾಗ ಫಿನಾನ್ಸ್, ಹಾಗೆ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್, ಆಪರೇಷನ್, ಮಾರ್ಕೆಟಿಂಗ್, HR ಈ ಸಬ್ಜೆಕ್ಟ್ಸ್ಗಳಲ್ಲಿ ಡಿಮ್ಯಾಂಡ್ ತುಂಬ ಇರೋದ್ರಿಂದ ಮಾರ್ಕೆಟಲ್ಲಿ ಪ್ಯಾಕೇಜ್ ಸಹ ತುಂಬ ಬೇರೆ ಮಟ್ಟದಲ್ಲಿ ನೋಡ್ತಾ ಹೋಗ್ಬೋದು. ಓಕೆ. ಸೊ ಇದನ್ನು ಅವರು ಈಗ ಅಬ್ಸರ್ವ್ ಮಾಡ್ತಾರೆ, ಅಂದರೆ ಯಾವುದಕ್ಕೆ ಸ್ಕೋಪ್ ಇದೆ ಬೇಸಿಕಲಿ, ಅಂದರೆ ಯಾವುದಕ್ಕೆ ಡಿಮಾಂಡ್ ಇದೆ. ಓಕೆ. ಅವ್ರು ಬಂದು ಈಗ 2026 ಬಂದರೆ ಅವರು 28ಗೆ ಹೊರಗಡೆ ಹೋಗ್ತಾರೆ. 28ಅಲ್ಲಿ ಏನಿರುತ್ತೆ ಅನ್ನೋದನ್ನು ಅವ್ರು ಯೋಚನೆ ಮಾಡ್ತಿರ್ತಾರೆ. ಸೊ ನೀವೀಗ ಹೇಳಿದ್ದು ಒಂದು 2-3 ಹೇಳಿದ್ರಿ, ಇನ್ನೊಂದು ಸ್ವಲ್ಪ ರಿಪೀಟ್ ಮಾಡ್ಬೋದು, ಯಾವುದಕ್ಕೆ ಜಾಸ್ತಿ ಡಿಮಾಂಡ್ ಇದೆ ಅನ್ನೋದ್ರ ಬಗ್ಗೆ? ಸೊ ಡಿಮ್ಯಾಂಡ್ಗಿಂತ ಸರ್ ಸ್ಟೂಡೆಂಟ್ ಇಂಟ್ರೆಸ್ಟು ಆಲ್ಸೋ ಆಫ್ಕೋರ್ಸ್ ಅದ್ರ ಬಗ್ಗೆ ನಾನು ಖಂಡಿತ ಮಾತಾಡ್ತೀನಿ. ಬಟ್ ಮಾರ್ಕೆಟ್ ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದೆ ಈ ವರ್ಷದ ಸಿಚುವೇಶನ್ ನೋಡಿದಾಗ ನಮ್ಮ ಕಾಲೇಜ್ನಲ್ಲಿ ಹುಡುಗರು ತಗೊಳ್ಳುವಂಥ ಸ್ಪೆಷಲೈಸೇಷನ್ ನೋಡಿದಾಗ ಫಿನಾನ್ಸ್ ನಮ್ಮಲ್ಲಿ
ದೊಡ್ಡ ಮೇಲ್ ಸ್ಥಾನದಲ್ಲಿ priority. ಸೊ ಹಾಗೆ ಸೆಕೆಂಡ್ ನೋಡಿದಾಗ ಮಾರ್ಕೆಟಿಂಗ್ ಬಂದು ಕೂರುತ್ತೆ. ಥರ್ಡ್ ಲಾಜಿಸ್ಟಿಕ್ಸ್ ಆ್ಯಂಡ್ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಆಪರೇಷನ್ ಬಂದು ಕೂರುತ್ತೆ. ಸೊ ನೆಕ್ಸ್ಟ್ ಅಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್, HR ಅದೇ ಸ್ಥಾನದಲ್ಲಿ ಇರುತ್ತೆ. ಸೊ ಈ 3 ವರ್ಷದಿಂದ ನಾವು ಹೆಲ್ತ್ ಕೇರ್ ಮ್ಯಾನೇಜ್ಮೆಂಟ್ ಅನ್ನುವಂಥ ಸಬ್ಜೆಕ್ಟ್ಸ್ಗಳು ಮತ್ತು ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ ಅಂತ ಸಬ್ಜೆಕ್ಟ್ಸ್ಗಳು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಸೊ ಈ ಸಬ್ಜೆಕ್ಟ್ಸ್ಗಳು ಬೂಮ್ ಆಗ್ತಾ ಇವೆ. ಸೊ ಈ ಸಬ್ಜೆಕ್ಟ್ಸ್ಗಳ ಸ್ಟೂಡೆಂಟಿಗೆ ಪ್ಯಾಕೇಜ್ ಸಹ ಚೆನ್ನಾಗಿ ಬರ್ತಾ ಇದೆ ಮತ್ತು ಈ ಮಕ್ಕಳು ಎಂಟರ್ಪ್ರೈನರ್ ಆಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ವಂಡರ್ಫುಲ್. ಸೊ ಇದು ಬಿಟ್ಟು ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ. ಸೊ ನಮ್ಮ ಇಂಡಿಯನ್ ಸ್ಟೂಡೆಂಟ್ಸ್ಗೆ ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇದೆ. ಸೊ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲಿ ಈ ಸಬ್ಜೆಕ್ಟಿಗೆ ಅತಿಯಾದ ಬೇಡಿಕೆ ಇದೆ, ಅತಿಯಾದ ಪ್ಯಾಕೇಜ್ಗಳು ಸಿಗ್ತವೆ. ಓಕೆ, ಈಗ ನೀವೇನು ಹೇಳಿದ್ರೆ ಆ ಸಬ್ಜೆಕ್ಟ್ ಬಗ್ಗೆ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಸಬ್ಜೆಕ್ಟ್ಸ್ ಬಗ್ಗೆ. ಅದು ಬಿಟ್ಟು ಇತ್ತೀಚೆಗೆ ಒಂದು 4-5 ವರ್ಷದಿಂದ ನೋಡ್ತಾ ಬಂದಾಗ ಡೇಟಾ ಸೈನ್ಸ್, ಬಿಸ್ನೆಸ್ ಅನಾಲಿಟಿಕ್ಸ್, ಸೈಬರ್ ಸೆಕ್ಯೂರಿಟಿ, AIML ಅಂತ ಸಬ್ಜೆಕ್ಟ್ಸ್ಗಳು ಬೂಮ್ ಆಗ್ತಾ ಇದೆ ಮಾರ್ಕೆಟ್. ಇವೆಲ್ಲ ಒಂಥರ BE ಥರ ಅಲ್ವಾ? BE-ನಲ್ಲಿ ಇದೆ ನಾವು ಕೇಳ್ತೀವಿ. ಸೊ ಅಲ್ಲಿ ಏನಂದರೆ ಜಸ್ಟ್ ಟೆಕ್ನಾಲಜಿಯನ್ನು ಕಲಿತಾ ಹೋಗ್ತಾರೆ. ನಾವು ಟೆಕ್ನಾಲಜಿ ಜೊತೆ ಮ್ಯಾನೇಜ್ಮೆಂಟನ್ನು ಕಲಿಸ್ತೀವಿ. ಹೇಗೆ ಟೆಕ್ನಾಲಜಿಯನ್ನು ಮ್ಯಾನೇಜ್ಮೆಂಟಲ್ಲಿ ಯೂಸ್ ಮಾಡಿಕೊಂಡು ಯಾವ್ಯಾವ ರೀತಿಯಲ್ಲಿ ಸ್ಟ್ರೀಮ್ಗಳಲ್ಲಿ ಅದನ್ನು ಬಳಸ್ಬೋದು ಅನ್ನುವಂಥದ್ದು. ಸೊ ನೀವು ಫಿನಾನ್ಸನ್ನು ನೋಡ್ತೀರಿ, ಫಿನಾನ್ಸ್ ಅನ್ನುವಂಥದ್ದು ಜಸ್ಟ್ ನಂಬರಿಂಗ್ ಅಥವಾ ಅಕೌಂಟ್ಸ್ ಅಷ್ಟೇ ಅಲ್ಲ, ಅದರದ್ದು ಮೇಲ್ಮಟ್ಟದಲ್ಲಿ ಈಗ ಡೇಟಾ ಸೈನ್ಸ್ ಅಥವಾ ಬಿಸ್ನೆಸ್ ಅನಾಲಿಟಿಕ್ಸ್ ವರ್ಕ್ ಆಗ್ತಾ ಇದೆ. ಸೊ ಇದನ್ನು ನಾವು ಸೆಕೆಂಡ್ ಆಪ್ಷನಲ್, ಮೈನರ್ ಆರ್ ಮೇಜರ್ ಅಂತ ಕೊಟ್ಟು ನಾವು ಮಕ್ಕಳಿಗೆ ಟ್ರೈನ್ ಮಾಡ್ತೀವಿ. ಫಿನ್ಟೆಕ್ ಅನ್ನುವಂಥ ಒಂದು ಕಂಪನಿ, ಜಸ್ಟ್ ಫಾರ್ ಎಕ್ಸಾಂಪಲ್ ಫಿನಿಸ್ಟ್ರಾ ಅಂತ ಒಂದು ಕಂಪನಿ ಮಾರ್ಕೆಟಲ್ಲಿ ಓಡ್ತಾ ಇದೆ. ಸೊ ಈ ಕಂಪನಿ ನಮ್ಮ ಕಾಲೇಜಿಗೆ ಬಂದು ಸ್ಟೂಡೆಂಟ್ಸನ್ನು ಹೈರ್ ಮಾಡುತ್ತೆ ವಿತ್ ಮಿನಿಮಮ್ ಪ್ಯಾಕೇಜ್ ಆಫ್ 12 lakhs. ಓಕೆ. ಸೊ ಹೀಗೆ ಟೆಕ್ನಾಲಜಿ ಅನ್ನುವಂಥದ್ದು ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ಗಳು ಹೇಗೆ ವರ್ಕ್ ಮಾಡಿ ಅದು ಮಾರ್ಕೆಟಲ್ಲಿ ಡಿಮ್ಯಾಂಡನ್ನು. ಕ್ಯಾಂಪಸ್ ಸೆಲೆಕ್ಷನ್ ಅಥವಾ ಇಲ್ಲಿ ಬಂದು ಪ್ಲೇಸ್ಮೆಂಟ್ನ ಅಂದರೆ ಅಥವಾ ಹೈಯರ್ ಮಾಡುವಂಥ ಕಂಪ್ನಿಗಳು ಯಾವುದೆಲ್ಲ ಬರ್ತವೆ ಸರ್ ನಿಮ್ಮ ಹತ್ರ? ಟಾಪಲ್ಲಿ ನೋಡುವ ಹಾಗೆ MNCಗಳೆಲ್ಲ ಇಲ್ಲಿ EY ಬರ್ತವೆ, ಡಿಲಾಯ್ಟ್ ಇದೆ, ನಂತರ ಫಿನಿಸ್ಟ್ರಾ ಅನ್ನುವಂಥದ್ದು ಬರ್ತವೆ, ಸೊಸೈಟಿ ಜನರಲ್ ಬರ್ತವೆ ಸರ್, ಕ್ಯಾಪ್ಜೆಮಿನಿ ಬರ್ತಾ ಇದೆ, ನಂತರ S&P ಗ್ಲೋಬಲ್ ಇದೆ, ಸಿನ್ಕಾನ್ ಅಂತ ಹೊಸ ಕಂಪ್ನಿ ನಮ್ಮಲ್ಲಿ ರೀಸೆಂಟಾಗಿ ಬಂದು ಹೈರಿಂಗ್ ಮಾಡಿದೆ ದೊಡ್ಡ ನಂಬರಲ್ಲಿ, ನಂತರ ನಾರ್ದರ್ನ್ ಟ್ರಸ್ಟ್ ಬಂದಿದೆ, ನಂತರ ಗ್ರೇಡನ್ ಥ್ರಾಟನ್ ಬಂದು ನಮ್ಮಲ್ಲಿ ಹೈರಿಂಗ್ ಮಾಡಿದೆ, PwC ಹೈರಿಂಗ್ ಮಾಡಿದೆ, ಬಿಗ್ ಬಾಸ್ಕೆಟ್ ಬರ್ತವೆ, ಝ್ಯಾಪ್ಟೋ ಬರ್ತಿದೆ, ಓಯೋ ಬಂದಿದೆ, ಝೊಮ್ಯಾಟೊ ಬಂದಿದೆ, ಫೆಡೆಕ್ಸ್ ಬಂದಿದೆ ಲಾಸ್ಟ್ ಇಯರ್, UPSCಗೆ ಈ ವರ್ಷ ಲೈನಪ್ಪಲ್ಲಿದೆ, ಫೆಡರಲ್ ಬ್ಯಾಂಕ್ ಬಂದು ನಮ್ಮಲ್ಲಿ ಹೈರ್ ಮಾಡುತ್ತೆ, HSBC ಬಂದು ಹೈರಿಂಗ್ ಮಾಡುತ್ತೆ, ಆಕ್ಸಿಸ್ ಬ್ಯಾಂಕ್ ಕಂಟಿನ್ಯೂಸ್ ಆಗಿ ಬರ್ತಾರೆ, ಹಾಗೆ HDFC ಬ್ಯಾಂಕ್ ಅವರು ಬರ್ತಾರೆ. ಸೊ ಎಗ್ರಿ ವಿಜಯ್ ಅಂತ ಒಂದು ಕಂಪ್ನಿ ಬರ್ತದೆ, ವೆಜ್ ಪ್ರೋ ಅಂತ ಒಂದು ಕಂಪ್ನಿ ಬರ್ತವೆ. ಹೀಗೆ 110-120 ಕಂಪ್ನಿಗಳು ರೆಗ್ಯುಲರ್ ಆಗಿ ನಮ್ಮಲ್ಲಿ ಕ್ಲೈಂಟ್ಸ್ ಥರ ವರ್ಕ್ ಆಗ್ತಾರೆ. ಸೊ ಇವರೆಲ್ಲ ಬರೋದು ಎಕ್ಸಾಮಿನೇಷನ್ ಮುಗಿದು ರಿಸಲ್ಟ್ ಬರೋಕ್ಕಿಂತ ಮುಂಚೆನ ರಿಸಲ್ಟ್ ಬಂದಮೇಲೆ ಸರ್? ಇವರು ಅಥವಾ ಅವರಿಗೆ ತಕ್ಕ ಹಾಗೆ ಬರ್ತಾರೆ ಸರ್. ಅವರಿಗೆ ನೀಡ್ಸ್ ಹೇಗೆ ಇರುತ್ತೆ ಆ ನೀಡ್ಸ್ ಪ್ರಕಾರ ಬರ್ತಾರೆ. ಕೆಲವೊಂದು ಕಂಪ್ನಿಗಳು ನಮ್ಮಲ್ಲಿ ಏನು ಮಾಡ್ತಾರೆ ಅಂದರೆ ಅವರೇ ಬಂದು ಟ್ರೈನಿಂಗ್ ಕೊಡ್ತಾರೆ. ಜಸ್ಟ್ ಫಾರ್ ಎಕ್ಸಾಂಪಲ್ HCL ಟೆಕ್ ಅವರು ನಮಗೆ SAP ಟ್ರೈನಿಂಗನ್ನು ಕೊಡ್ತಾರೆ ಮಕ್ಕಳಿಗೆ. SAPಲ್ಲಿ FICO, SD, MM ಆ್ಯಂಡ್ SCM. ಸೊ ಈ ಟ್ರೈನಿಂಗನ್ನು ಕೊಡ್ತವೆ. ಈ ಟ್ರೈನಿಂಗ್ ಕೊಟ್ಟು ಅದರಲ್ಲಿ ಬೆಸ್ಟ್ 20, 30, 40 ಮಕ್ಕಳನ್ನ ಹೈಯರ್ ಮಾಡ್ತವೆ. ಸೊ ಈ ವರ್ಷ 34 ಜನ ಮಕ್ಕಳು HCL ಟೆಕ್ಕಿಗೆ ಹೋಗಿದ್ದಾರೆ SAP FICO ಅನ್ನು ಕಲಿತು. ಸೊ ಹಾಗೆ EY ಅವರು ಬಂದು ನಮಗೆ ಫಿನಾನ್ಷಿಯಲ್ ಮಾಡಲಿಂಗನ್ನು ಟ್ರೈನಿಂಗ್ ಕೊಡ್ತಾರೆ. ಸೊ ಅವರಿಗೆ ಬೇಕಾದಾಗೆ ಅವರು ತೊಗೊಂಡೋಗ್ತಾರೆ. ಸರ್ ಹೆಂಗಿರುತ್ತೆ ಸರ್ ಆ ಒಂದು ಪ್ಲೇಸ್ಮೆಂಟ್ ನಡೀತಿರ್ಬೇಕಾದ್ರೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗಿರುತ್ತೆ? ಯಾಕೆಂದರೆ ಒಂದು ಮಾರ್ಕ್ಸ್ ಚೆನ್ನಾಗಿರೋದು ಬೇರೆ, ಸ್ಕಿಲ್ ಸೆಟ್ ಕಲಿಯೋದು ಬೇರೆ, ಸಂದರ್ಶನ ಅಂದರೆ ಇಂಟರ್ವ್ಯೂನ ಫೇಸ್ ಮಾಡೋದು ಒಂದಿರುತ್ತೆ. ಸೊ ಹೆಂಗೆ ಅಂದರೆ ಐ ವಾಂಟ್ ಟು ಅಂಡರ್ಸ್ಟ್ಯಾಂಡ್ ಅದು ಇಕೋಸಿಸ್ಟಮ್ ಹೇಗಿದೆ ನಿಮ್ಮ ಹತ್ರ. ಅಂದರೆ ಈಗ ನನಗದು ಅಂದರೆ ಒಂಥರ ಈ ನಮ್ಮ IPLಗೆ ಆಕ್ಷನ್ ಮಾಡ್ತೀವಲ್ಲ ಅದೇ ಥರ ನಂಗೆ ಅನ್ನಿಸ್ತಾ ಇದೆ. ಬಟ್ ಯಾರೋ ಒಬ್ಬನ ಹುಡುಗನಿಗೆ ಆಗಲಿಲ್ಲ ಅಂದರೆ ಅವನ ಮನಸ್ಥಿತಿ ಹೇಗಿರುತ್ತೆ? ನೀವು ಹೇಗೆ, ಅವನಿಗೂ ಒಂದು ಏನೋ ಇರುತ್ತಲ್ವ, ಅವ್ನಿಗೆ ಏನು ಮಾಡ್ತೀರಾ ನೀವು? ಸರ್ ಏನಂದರೆ ಎಲ್ಲ ವಿದ್ಯಾರ್ಥಿಗಳಲ್ಲೂ ಕಾಂಪಿಟೇಷನ್ ಡೇ ಫಸ್ಟಿಂದ ಸ್ಟಾರ್ಟ್ ಆಗುತ್ತೆ ಸರ್. ನಾನು ಸ್ಕೋರ್ ಮಾಡಬೇಕು, ನನ್ನ ಸ್ಕೋರ್ಗಳು ಈ ರೀತಿ ಇರಬೇಕು ಅನ್ನೋಂಥದ್ದು ಒಂದು ತಲೆಯಲ್ಲಿ ಬಂದು ಕೂರುತ್ತವೆ. ಇದ್ರ ಜೊತೆ ಅವರಿಗೆ ಪ್ಲೇಸ್ಮೆಂಟ್ ಬಗ್ಗೆ ಭಯ ಹುಟ್ಟೋ ಮುಂಚೆ ನಾವು ಇಂಟರ್ನ್ಶಿಪ್ಸ್ಗಳನ್ನು ಕಳಿಸ್ತೀವಿ ಸರ್. ಇಂಟರ್ನ್ಶಿಪ್ಸ್ಗಳಲ್ಲಿ ಪ್ಲೇಸ್ ಆಗುವಂಥದ್ದೇ ಒಂದು ಸಾಹಸ. ಸೊ ಇದು ಇಂಟರ್ನ್ಶಿಪ್ಸ್ ನಮ್ಮಕ್ಕಿಂತ ಹೆಚ್ಚು ಕಂಪ್ನಿಗಳು ಡೈರೆಕ್ಟಾಗಿ ಬಂದು ಹೈರಿಂಗ್ ಮಾಡ್ಕೊಂಡು ಹೋಗ್ತವೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನೆಸ್ಲೆ ಅನ್ನುವಂಥ ಕಂಪ್ನಿ ನೀವು ಕೇಳಿದ್ದೀರಿ. ನೆಸ್ಲೆ ಪ್ಯಾನ್ ಇಂಡಿಯಾದಲ್ಲಿ ಕಾಲ್ ಮಾಡ್ತವೆ. ಪ್ಯಾನ್ ಇಂಡಿಯಾದಲ್ಲಿ ಕಾಲ್ ಆದಾಗ ನಮ್ಮ ಕಾಲೇಜಿನಲ್ಲಿ 5-10 ಜನ ಆಗ್ತಾರೆ. ಸೊ 5-10 ಜನ ಆಗ್ತಾರೆ ಅಂದರೆ IIMsಗಳಿಂದ ಬರುವಂಥ ವಿದ್ಯಾರ್ಥಿಗಳು, IITಗಳಿಂದ ಬರುವಂಥ ವಿದ್ಯಾರ್ಥಿಗಳ ಜೊತೆ ನಮ್ಮ ಹುಡುಗರು ಕಾಂಪೀಟ್ ಮಾಡ್ತಾರೆ. ಸೊ ಏನು ಮಾಡ್ತಾರೆ ಅಂದರೆ ನೆಸ್ಲೆಗಳು 100-150 ಜನ ಸ್ಟೂಡೆಂಟ್ಸನ್ನು ಮಾತ್ರ ಹೈರಿಂಗ್ ಮಾಡ್ತಾರೆ ಒಂದು ವರ್ಷದಲ್ಲಿ. 10 ಜನ ಆಗ್ತಾರೆ ಅಂದರೆ ಇನ್ನು ಉಳಿದ ಮಕ್ಕಳಿಗೆ ಹೊಟ್ಟೆ ಉರಿಯುತ್ತೆ, ಅಯ್ಯೋ ನನಗೆ ಆಗಿಲ್ಲ. ಕರೆಕ್ಟ್. ಸೊ ಇಲ್ಲಿಂದ ಅವರ ಕಾಂಪಿಟೇಷನ್ ಸ್ಟಾರ್ಟ್ ಆಗುವಂಥದ್ದು. ನಾನು ಹೇಗೆ ರೆಡಿ ಆಗಬೇಕು ಒಂದು ಕಂಪ್ನಿಗೆ ನಾನು ಹೈರಿಂಗ್ ಆಗಬೇಕಾದ್ರೆ. ಸೊ ನನ್ನಲ್ಲಿ ಏನೇನು ಲೂಪ್ ಹೋಲ್ಸ್ ಇದೆ,
ಅಯ್ಯೋ ನನ್ನ ರೆಸ್ಯೂಮೇ ಸರಿ ಇಲ್ಲ, ಅಯ್ಯೋ ನಾನು ಇಂಟರ್ವ್ಯೂವಲ್ಲಿ ಮಾತಾಡಿದ್ದು ಸರಿಯಾಗಿಲ್ಲ. ಸೊ ಇವುಗಳಲ್ಲಿ ಏನು ಮಾಡ್ತೀವಿ ಅಂದರೆ ಅವ್ರ ರೆಸ್ಯೂಮೇ ಟ್ರೈನಿಂಗ್ ಒಂದು ಪ್ರೋಗ್ರಾಮ್ ಕೊಡ್ತೇವೆ. ಸೊ ಇಂಟರ್ವ್ಯೂ ಆಗುವಾಗ ನಮ್ಮಲ್ಲಿ ಒಂದು ವಿಡಿಯೋ ಇಡ್ತೀವಿ. ಸೊ ಇಂಟರ್ವ್ಯೂವಲ್ಲಿ ನೀನು ಏನು ತಪ್ಪು ಮಾಡಿದ್ಯಾ ಅನ್ನೋಂಥದ್ದು ನಾವು ನೆಕ್ಸ್ಟ್ ಮೆಂಟ್ರಿಂದ ನಾವು ಹೇಳ್ತೀವಿ. ಸೊ ನಿಮಗೆ ಇಂಡಸ್ಟ್ರಿ ಮೆಂಟರ್ ಅಥವಾ ಕಾರ್ಪೊರೇಟ್ ಮೆಂಟರ್ಸ್ ಅಥವಾ ಅಲುಮ್ನೈ ಮೆಂಟರ್ಸ್, ಸೊ ನಿಮ್ಮ ಕಡೆಯಿಂದ ಈ ರೀತಿ ತಪ್ಪಾಗಿದೆ, ಇದನ್ನು ಸರಿ ಮಾಡ್ಕೊ, ನೆಕ್ಸ್ಟ್ ಬರುವಂಥ ಕಂಪ್ನಿಗಳಲ್ಲಿ ನೀನು ಚೆನ್ನಾಗಿ ಇಂಟರ್ವ್ಯೂ ಕೊಟ್ಟರೆ ನೀನು ಅಲ್ಲಿ ಸೆಲೆಕ್ಷನ್ ಆಗುವಂಥದ್ದು ಚಾನ್ಸಸ್ ಇದೆ ಅನ್ನುವಂಥದ್ದು. ಈಗ ನಿಮ್ಮ ಮಾತುಗಳು ಹೆಂಗಿದೆ ಅಂದರೆ ನಿಮ್ಮ ಮಾತುಗಳನ್ನ ಕೇಳದೆ ಯಾರು MBA ಕಾಲೇಜ್ ಹೋಗಲೇಬಾರ್ದು, ಎಲ್ಲ ನೋಡಿಕೊಂಡು ತಿಳ್ಕೊಂಡು ಹೋಗಬೇಕು, ಹಂಗೆ ನೀವು ಹೇಳಿದರೆ ಆ್ಯಕ್ಚುಲಿ. ಸೊ ನಾನೀಗ MBA ಅಥವಾ PGDM ಮಾಡಬೇಕಂತ ಯಾರು ವಿದ್ಯಾರ್ಥಿಗಳು ಬರ್ತಾರೆ ಅವ್ರು ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತಾರೆ. ಕೆಲವರು BE ಮಾಡಿ ಬಂದಿರ್ಬೋದು, ಕೆಲವರು BBA ಮಾಡಿ ಬಂದಿರ್ಬೋದು, ಕೆಲವರು BCom ಮಾಡಿ ಬಂದಿರ್ಬೋದು, ಕೆಲವರು BSc ಅಗ್ರಿ ಮಾಡಿ ಬಂದಿರ್ಬೋದು. ಈ ಥರ ಬೇರೆ ಬೇರೆ ಸ್ಟ್ರೀಮಿಂದ ಬಂದಿರ್ತಾರೆ. ಅವ್ರಿಗೆ ಅವ್ರ ಡೊಮೇನಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಸೊ ಹೇಗೆ ಅವ್ರು ಇಲ್ಲಿ ಬಂದು ಅಡಾಪ್ಟ್ ಆಗ್ತಾರೆ ಅಥವಾ ಅಡಾಪ್ಟ್ ನೀವು ಮಾಡ್ತೀರಾ ಅವ್ರನ್ನ? ಸೊ ಯಾವುದೇ ವಿದ್ಯಾರ್ಥಿ ಯಾವುದೇ ಕೋರ್ಸ್ಗಳಿಂದ ಬಂದಿದ್ದರು ನಾವು ಸ್ಟಾರ್ಟಿಂಗ್ 1 ಮಂತ್ ನಾವು ಅವ್ರನ್ನ ಓರಿಯಂಟೇಷನಲ್ಲಿ ಇಡ್ತೀವಿ. ನಾವು ಆ ಓರಿಯಂಟೇಷನ್ ಪ್ರೋಗ್ರಾಮನ್ನು MOM ಅಂತೀವಿ, ಮ್ಯಾನೇಜ್ಮೆಂಟ್ ಓರಿಯಂಟೇಷನ್ ಮಾಡೆಲ್. ಸೊ ಈ ಓರಿಯಂಟೇಷನಲ್ಲಿ ನಾವು ಸಬ್ಜೆಕ್ಟ್ಸ್ಗಿಂತ ಹೆಚ್ಚು ಆ್ಯಕ್ಚುಲಿ ಮ್ಯಾನೇಜ್ಮೆಂಟ್ MBA ಅಥವಾ PGDM ಡಿಗ್ರಿಯಲ್ಲಿ ಏನಾಗ್ತವೆ, ಓಕೆ, ಸೊ ನೀವು ಹೇಗೆ ಕಲಿಯಬೇಕು ಈ ಸಬ್ಜೆಕ್ಟ್ಸನ್ನು, ನಂತರ ನೀವು ಮಾರ್ಕೆಟಿಗೆ ಹೇಗೆ ರೆಡಿ ಆಗಬೇಕು. ಸೊ ರೆಡಿ ಆಗೋ ಟೈಮಲ್ಲಿ ನೀವು ಏನೇನೆಲ್ಲ ಮಾಡಬೇಕಾಗತ್ತೆ, ಯಾವ್ಯಾವ ಸ್ಕಿಲ್ಸ್ಗಳನ್ನು ನೀವು ಬೆಳೆಸ್ಕೊಬೇಕು. ಸೊ ಇದ್ರ ಬಗ್ಗೆ ನಾವು ಟ್ರೈನಿಂಗ್ ಕೊಡ್ತೀವಿ 1 ಮಂತ್. ಓಕೆ. ನಂತರ ಅವರ ಸೆಮಿಸ್ಟರ್ಗಳು ಸ್ಟಾರ್ಟ್ ಆಗ್ತವೆ. ಸೆಮಿಸ್ಟರ್ ಸ್ಟಾರ್ಟ್ ಆದ ನಂತರ ಅವರಿಗೆ ಸ್ಪೆಷಲೈಸೇಷನ್ ಅಂತ ನಾವು ಕೊಡಲ್ಲ. ಸೊ 1 ವರ್ಷ ಮ್ಯಾನೇಜ್ಮೆಂಟಲ್ಲಿರುವಂಥ ಎಲ್ಲ ಸಬ್ಜೆಕ್ಟ್ಸ್ಗಳನ್ನು ಓದ್ತಾರೆ. ಓಕೆ. ಸೊ ಎಲ್ಲ ಬೇಸಿಕ್ ಸಬ್ಜೆಕ್ಟ್ಸ್ಗಳನ್ನು ಓದ್ತಾರೆ. 1 ವರ್ಷದ ನಂತರ ಅವರಿಗೆ ಮೈಂಡಲ್ಲಿ ಬರ್ತವೆ ಈ ಸಬ್ಜೆಕ್ಟ್ಸ್ಗಳು ನನಗೆ ಫ್ಯೂಚರನ್ನು ಕೊಡ್ತವೆ ಅಥವಾ ಈ ಸಬ್ಜೆಕ್ಟ್ಸ್ಗಳು ನನಗೆ ಅಲ್ಲ. ಸೊ ಅವರು ಸೆಕೆಂಡ್ ಇಯರ್ಲಿ ಅವರ ಸ್ಪೆಷಲೈಸೇಷನ್ನ ತೊಗೊತಾರೆ. ಒಂದು ಮೇಜರ್ ಅಂತ ಸಬ್ಜೆಕ್ಟ್ಸನ್ನು ತೊಗೊತಾರೆ, ಒಂದು ಮೈನರ್ ಅಂತ ತೊಗೊತಾರೆ. ಮೇಜರ್ ಅವರ ಮೇನ್ ಪ್ಲ್ಯಾನ್ A, ಮೈನರ್ ಅನ್ನೋಂಥದ್ದು ಅವರು ಪ್ಲ್ಯಾನ್ B. ಇಫ್ A ಇಸ್ ನಾಟ್ ವರ್ಕಿಂಗ್ ನಾನು B ಯಲ್ಲಿ ಹೋಗ್ತೀನಿ. ಸೊ ಅದು ಸೆಕೆಂಡ್ ಮತ್ತು ಥರ್ಡ್ ಮತ್ತು ಫೋರ್ತ್ ಸೆಮಿಸ್ಟ್ರಲ್ಲಿ ತಗೋತಾರೆ. 3rd ಮತ್ತು 4th ಸೆಮಿಸ್ಟರ್. ಉದಾಹರಣೆಗೆ ಹೇಳಿ ನನಗೆ. ಸರ್ ನಾವು ನೋಡ್ತಾ ಹೋದಾಗೆ ಮಕ್ಕಳು ಫಿನಾನ್ಸನ್ನು ತೊಗೊತಾರೆ. ಫಿನಾನ್ಸ್ ಮಕ್ಕಳು ಡೇಟಾ ಸೈನ್ಸನ್ನು ತೊಗೊತಾರೆ ಅಥವಾ BA ತೊಗೊತಾರೆ. ಓಕೆ, ಅದು ಪ್ಲಾನ್ ಬಿ ಆಗಿ. ಸೊ ಅದು ಹೇಗೆ ವರ್ಕ್ ಆಗತ್ತಂದರೆ ಫಿನ್ಟೆಕ್ ಅನ್ನುವಂಥ ಕಂಪ್ನಿಗಳಲ್ಲಿ ತೊಗೊಳ್ಳುವಂಥದ್ದು. ಎಕ್ಸಾಕ್ಟ್ಲಿ. ಸೊ ನನಗೆ ಡೇಟಾ ಸೈನ್ಸ್ ಇಷ್ಟ ಆಗಲ್ಲ, ಬಿಸ್ನೆಸ್ ಅನಾಲಿಟಿಕ್ಸ್ ಇಷ್ಟ ಆಗಲ್ಲ, ನಾನು ಏನು ಮಾಡ್ತೀನಿ ಮಾರ್ಕೆಟಿಂಗನ್ನು ತೊಗೊತೀನಿ ಅಥವಾ HR ತೊಗೊತೀನಿ. ಸೊ ಕಂಪ್ನಿಗಳಲ್ಲಿ ಪೇರೋಲ್ ಅಂತ ಒಂದು ಜಾಬ್ ರೋಲ್ ಇರುತ್ತೆ. ಫಿನಾನ್ಸ್ ಆ್ಯಂಡ್ HR ಇವೆರಡೂ ಕಾಂಬಿನೇಷನ್ ಆಗಿ ವರ್ಕ್ ಆಗ್ತವೆ. ಓಕೆ ಓಕೆ. ಹಾಗೆ ಲಾಜಿಸ್ಟಿಕ್ಸ್ ಅನ್ನುವಂಥದ್ದು ಮೇಜರ್, ಮೈನರ್ ನಿಮಗೆ ಅನಾಲಿಟಿಕ್ಸ್ ಬೇಕು, ಸೊ ಅಥವಾ ಮಾರ್ಕೆಟಿಂಗ್ ಬೇಕು. ಸೊ HR ಇರ್ತವೆ. HR ಮೇಜರ್ ತೊಗೊಂಡ್ರೆ ನಾನು ಮಾರ್ಕೆಟಿಂಗನ್ನು ಮೈನರ್ ತೊಗೊತೀನಿ ಅಥವಾ ಬಿಸ್ನೆಸ್ ಅನಾಲಿಟಿಕ್ಸನ್ನು ಮೈನರ್ ತೊಗೊತೀನಿ HR ಅನಾಲಿಟಿಕ್ಸನ್ನು ಕಲಿಯೋದಕ್ಕೆ. ಅಥವಾ ನಾನು ಹೆಲ್ತ್ ಕೇರನ್ನು ತೊಗೊತೀನಿ. ಹೆಲ್ತ್ ಕೇರ್ ತೊಗೊಂಡು ಮೈನರ್ ಏನು ತೊಗೊಳ್ಬೇಕು, ಮಾರ್ಕೆಟಿಂಗ್ ಅಥವಾ ಫಿನಾನ್ಸ್ ಅಥವಾ ಲಾಜಿಸ್ಟಿಕ್ಸ್ ಸಪ್ಲೈ ಚೈನನ್ನು ಕಲಿಯೋದಿದ್ದರೆ ಅಥವಾ ಡೇಟಾ ಸೈನ್ಸ್ HR ಅನಾಲಿಟಿಕ್ಸ್ ಹೆಲ್ತ್ ಕೇರ್ ಅನಾಲಿಟಿಕ್ಸ್ ಬಗ್ಗೆ ಮಾತಾಡೋದಿದ್ರೆ. ಸೊ ಹೀಗೆ ವಿದ್ಯಾರ್ಥಿಗಳು ಡಿಸೈಡ್ ಮಾಡ್ಕೊತಾರೆ. ಆ್ಯಂಡ್ 1 more ಥಿಂಗ್ ಡಿಸೈಡ್ ಆಗುತ್ತೆ, ಮಾರ್ಕೆಟಲ್ಲಿ ಯಾವ ಸಬ್ಜೆಕ್ಟ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ಮತ್ತು ರಿಕ್ರೂಟ್ಮೆಂಟ್ಸ್ಗಳು ಯಾವ ಸಬ್ಜೆಕ್ಟ್ಸ್ಗಳಿಗೆ ಜಾಸ್ತಿ ಆಗ್ತದೆ, ಇದು ಡಿಸೈಡ್ ಮಾಡ್ತಾ. ಸೊ ಅದು 1 ವರ್ಷ ಆದಮೇಲೆ ಅವ್ರು ಡಿಸೈಡ್ ಮಾಡ್ತಾರೆ. 1 ವರ್ಷದ ನಂತರ ಡಿಸೈಡ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ತುಂಬ ಸ್ಟ್ರೀಮ್ಸ್ಗಳಿದೆ ಇಲ್ಲಿ. ನೀವು 17 ಸ್ಟ್ರೀಮ್ಸ್ಗಳನ್ನು ನಾವು ಕೊಡ್ತೀವಿ ಇಲ್ಲಿ. ವಂಡರ್ಫುಲ್. PGDM ಜೊತೆಗೆ ಸರ್ ನಮ್ದು ಇನ್ನೊಂದು ಪ್ರೋಗ್ರಾಮ್ ಇದೆ PGDM ಅಲ್ಲೇ. ಸೊ PGDM ನೆಕ್ಸ್ಟ್ ಜೆನ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ. PGDM ನೆಕ್ಸ್ಟ್ ಜೆನ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ಅಂತ. ಓಕೆ. ಸೊ ಈ ಪ್ರೋಗ್ರಾಮಿನ ಫೀಸ್ ಸ್ಟ್ರಕ್ಚರ್ ಜನರಲ್ ಪ್ರೋಗ್ರಾಮ್ಗಿಂತ ಸ್ವಲ್ಪ ಹೆಚ್ಚಿದೆ. ಸೊ ಈ ಪ್ರೋಗ್ರಾಮಲ್ಲಿ ಯಾಕೆ ಫೀಸ್ ಹೆಚ್ಚಿದೆ ಅನ್ನುವಂಥದ್ದು ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ 1 by 1 ಸರ್. ಸೊ ಈ ಪ್ರೋಗ್ರಾಮಿಗೆ ಎಲಿಜಿಬಿಲಿಟಿ ಬರಬೇಕಂದ್ರೆ ಮಕ್ಕಳಿಗೆ ಸೊ 10th ಅಲ್ಲಿ 12th ಅಲ್ಲಿ ಮತ್ತು ತನ್ನ ಗ್ರ್ಯಾಜುಯೇಷನಲ್ಲಿ ಮಿನಿಮಮ್ 60% ಇರಲೇಬೇಕು ಸರ್. ಸೊ ಈ 60% ಯಾಕೆ, ಸೊ ಕೆಲವೊಂದು ಕಂಪ್ನಿಗಳಲ್ಲಿ ಮೋರ್ ದೆನ್ 10 lakhs ಪ್ಯಾಕೇಜ್ ಕೊಡಬೇಕಾದ್ರೆ ಸೊ ಅವರು ಫಸ್ಟ್ ಕ್ರೈಟೀರಿಯಾ ಕೇಳುವಂಥದ್ದು ನಿನ್ನ ಈ 3 ಸ್ಟೇಜಸಲ್ಲಿ ನಿನ್ನ ಸ್ಕೋರ್ಗಳು 60 ಇರಬೇಕು. ದೆನ್ ಯು ಆರ್ ಎಲಿಜಿಬಲ್ ಫಾರ್ ಫಸ್ಟ್ ರೌಂಡ್ ಆಫ್ ಇಂಟರ್ವ್ಯೂ. ಸೊ ಇದನ್ನು ಕ್ಲಿಯರ್ ಮಾಡೋದಕ್ಕೆ ಅದು ಒಂದು ಸ್ಟೇಜಸ್. ನೆಕ್ಸ್ಟು ಬೇರೆ PGDM ಮಕ್ಕಳಿಗೂ ಈ ನೆಕ್ಸ್ಟ್ ಜೆನ್ ಫ್ಲಾಗ್ಶಿಪ್ಪಲ್ಲಿರುವಂಥ PGDM ಮಕ್ಕಳಿಗೂ ಡಿಫ್ರೆನ್ಸಿಯೇಷನ್ ಎಲ್ಲಾಗತ್ತೆ ಅಂದರೆ ಈ ನೆಕ್ಸ್ಟ್ ಜೆನ್ನಲ್ಲಿರುವಂಥವ್ರು ಆಲ್ರೆಡಿ ಎಲಿಜಿಬಲ್, ರೀಸನ್ ಈಸ್ 60 ಅಂತ ಕವರ್ ಆಗಿರುತ್ತೆ. ನಂತರ ಯಾವುದೇ ರೀತಿಯ ಟ್ರೈನಿಂಗ್ ಪ್ರೋಗ್ರಾಮ್, ಸರ್ಟಿಫಿಕೇಷನ್ ಲೈಸೆನ್ಸ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಇವ್ರನ್ನ ಡೈರೆಕ್ಟಾಗಿ ನಾವು ಕೂರಿಸ್ತೀವಿ. ಯಾಕೆಂದರೆ ಕಂಪೇರ್ಸ್ ಟು ಬೇರೆ ಮಕ್ಕಳು ಈ ಮಕ್ಕಳು ಸ್ವಲ್ಪ IQ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇರ್ತಾರೆ. ಸೊ ನಾವೇನೇ ಹೇಳಿದ್ರು ತಗೊಳ್ಳುವಂಥದ್ದು ಈಸಿ ಅವರು. ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ಎಲ್ಲ ಕಂಪ್ನಿಗಳು ಡೈರೆಕ್ಟ್ ಎಂಟ್ರಿ ಕೊಡಿಸ್ತೀವಿ. ಸೊ ಯಾವುದೇ ರೀತಿ ಹರ್ಡಲ್ಸ್ ಇರಲ್ಲ.
ಲೈಕ್ ಆಪ್ಟಿಟ್ಯೂಡ್ ಟೆಸ್ಟ್ಗಳು ಇಂಟರ್ವ್ಯೂಸ್ಗಳು ಏನೂ ಇರಲ್ಲ, ಡೈರೆಕ್ಟಾಗಿ ಎಂಟ್ರಿ ತೊಗೊತಾರೆ. ನೆಕ್ಸ್ಟ್ ಇನ್ನೊಂದು, ಈ ಮಕ್ಕಳಿಗೆ ನಾವು 15 ದಿನ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಗಳಲ್ಲಿ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಂತ ಮಾಡ್ತೀವಿ. ಅಂದರೆ ಕಳಿಸ್ತೀರಾ ನೀವು? ನಾವು ಅಲ್ಲಿ ಕಳಿಸಿ ಅಲ್ಲಿಯ ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳನ್ನು ಅಥವಾ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಇರುವಂಥ ಕೆಲವೊಂದು ಟೂಲ್ಸ್ಗಳನ್ನು ಕಲಿಸ್ತೀವಿ, ನಮ್ಮ ದೇಶದಲ್ಲಿ ಇಲ್ಲದೆ ಇರುವಂಥದ್ದು. ಸೊ ಜಸ್ಟ್ ಫಾರ್ ಎಕ್ಸಾಂಪಲ್ 1 ವೀಕ್ ಬ್ಯಾಕ್ ನಮ್ಮ ಕಾಲೇಜ್ನಲ್ಲಿ ಒಂದು ಬ್ಯಾಚ್ ಆಲ್ರೆಡಿ ಹೋಗಿ ಎಕ್ಸ್ಚೇಂಜಿಗೆ ಹೋಗಿ ಬಂದಿದೆ. UCSI ಯೂನಿವರ್ಸಿಟಿ ಮಲೇಷಿಯಾಗೆ, ನಂತರ NT ಯೂನಿವರ್ಸಿಟಿ ಮಲೇಷಿಯಾ, ಅದ್ರ ಹಿಂದಿನ ವರ್ಷ ದುಬೈ ಯೂನಿವರ್ಸಿಟೀಸ್ಗಳಿಗೆ ಹೋಗಿ ಬಂದಿದೆ. ಸೊ ಅದ್ರ ಹಿಂದಿನ ವರ್ಷ ಸಿಂಗಾಪುರ್ ಯೂನಿವರ್ಸಿಟೀಸ್ಗಳಲ್ಲಿ ಹೋಗಿ ಬಂದಿದೆ. ಹೀಗೆ ವರ್ಷಕ್ಕೆ ಒಂದು 50ರಿಂದ 100 ಸ್ಟೂಡೆಂಟ್ಸ್ಗಳು ಹೀಗೆ ಎಕ್ಸ್ಚೇಂಜ್ ಆಗ್ತಾರೆ. ಸೊ ಈ ಫ್ಲ್ಯಾಗ್ಶಿಪ್ಪಲ್ಲಿ ಇರುವಂಥ ಪ್ರೋಗ್ರಾಮ್ಗಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಡೈರೆಕ್ಟ್ ಎಂಟ್ರಿ. ನೈಸ್ ಸರ್. ನೀವು ಹೇಳ್ತಿರ್ಬೇಕು ನಂಗೆ ಇನ್ನೊಂದು ಯೋಚನೆ ಮಾಡ್ತಾ ಇದ್ವಿ. ಇತ್ತೀಚೆಗೆ ನಾವು ಏನು ಅನ್ಕೋತಾ ಇದ್ವಿ ಅಂದರೆ, ನಾವು ಮಾತಾಡ್ತಿರ್ಬೇಕಾದ್ರೆ ಇದು ಬರ್ತಾ ಇರುತ್ತೆ, ಪರ್ಸೆಂಟೇಜ್ ಆರ್ ಮಾರ್ಕ್ಸ್ ಆರ್ ನಾಟ್ ಇಂಪಾರ್ಟೆಂಟ್, ಸರ್ಟಿಫಿಕೇಟ್ ಈಸ್ ಆಲ್ಸೋ ನಾಟ್ ಇಂಪಾರ್ಟೆಂಟ್, ವಾಟ್ ಈಸ್ ಇಂಪಾರ್ಟೆಂಟ್ ಈಸ್ ಸ್ಕಿಲ್ ಸೆಟ್. ನೀವೇನು ಕಲ್ತಿದ್ದೀರಾ, ನೀವೇನು ಕಾಂಟ್ರಿಬ್ಯೂಟ್ ಮಾಡ್ತೀರಾ ಅನ್ನೋದೇ ಎಷ್ಟು ಇಂಪಾರ್ಟೆಂಟು ಅಂತ ಅನ್ಕೋತಾ ಇದ್ದೀವಿ ನಾವು. ಹೊರಗಡೆ ನೀವು ಉತ್ತರ ಕೊಡ್ತಿರ್ಬೇಕಾದ್ರೆ ಪರ್ಸೆಂಟೇಜ್ ಕೂಡ ಅದ್ರ ಬಗ್ಗೆ ಮಾತಾಡಿದ್ರಿ. ಸೊ ಹೌ ಇಂಪಾರ್ಟೆಂಟ್ ಟು ಗೆಟ್ ಗುಡ್ ಪರ್ಸೆಂಟೇಜ್ ಸರ್? ಕೆಲವೊಂದು ಕಂಪ್ನಿಗಳಲ್ಲಿ ಕೇಳಿದಾಗ 60% ಅನ್ನೋದು ಬೆಂಚ್ ಮಾರ್ಕ್. ಆಮೇಲೆ 60% ಎಲ್ಲರೂ ತೊಗೋತಾರಲ್ಲ ಈಗ ಸರ್. ಕೆಲವೊಂದು ಮಕ್ಕಳುಗಳಲ್ಲಿ PU 12th ಮಾರ್ಕ್ಸ್ಗಳು ಕಮ್ಮಿ ಇರ್ತವೆ, ಅಥವಾ ಡಿಗ್ರಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿ ಕಮ್ಮಿ ಇರ್ತವೆ. ಸೊ ಇಲ್ಲಿ ಅವರಿಗೆ ಪ್ರಾಬ್ಲಮ್ ಆಗಿಬಿಡ್ತವೆ. ಇದು ಕೆಲವೊಂದು ಕಂಪ್ನಿಗಳಲ್ಲಿ ಅಷ್ಟೇ ಸರ್. ಇನ್ನೂ ಕೆಲವೊಂದು ಕಂಪ್ನಿಗಳಿವೆ ಅವಾಗೆ ಮೋರ್ ದೆನ್ 75 ಇರಬೇಕು ಸರ್ ಎಲ್ಲ ಇದ್ರಲ್ಲಿ. ಸೊ ಇಲ್ಲಿ ಮಕ್ಕಳು ಡಿಫ್ರೆನ್ಸಿಯೇಷನ್ ಆಗ್ತಾರೆ. ಸೊ ಎಲ್ಲ ಕಡೆ ನಿಮ್ಮ ಮಾರ್ಕ್ಸ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಮಾರ್ಕ್ಸ್ ಜೊತೆಗೆ ನಿಮಗೆ ಸಬ್ಜೆಕ್ಟ್ಸ್ ನಾಲೆಜ್ಗಳು ಇರಬೇಕು, ಸ್ಕಿಲ್ಗಳು ಸಹ ಇರಬೇಕು ಸರ್. ಎಸ್. ಸೊ ನೋಡಿ, ಅಂದರೆ MBA ವಿದ್ಯಾರ್ಥಿಗಳಿಗೆ ಕೆಲವೊಂದ್ಸಲ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡ್ಬೇಕಂತ ಗೊತ್ತಿರಲ್ಲ. MBA ಮಾಡೋದೊಂದು ಓಕೆ, ಬಟ್ MBAನಲ್ಲಿ ಏನು ಮಾಡ್ಬೇಕನ್ನೋದು ಗೊತ್ತಿರಲ್ಲ. ಸೊ ಅಂಥವ್ರು ಇಲ್ಲಿ ಬಂದು 1 ವರ್ಷ ಅವ್ರು ಟ್ರೈನಿಂಗ್ ತೊಗೊಂಡ್ಮೇಲೆ ಅವ್ರಿಗೂ ಕ್ಲಾರಿಟಿ ಬರುತ್ತೆ. ಆಮೇಲೆ ಆ ಟೈಮು ಕೂಡ ನೋಡಿಕೊಂಡು ಡಿಸೈಡ್ ಕೂಡ ಮಾಡ್ಬೋದು ಅಲ್ವಾ? ಹೌದು ಸರ್. ಇಲ್ಲಿ ಬರುವಂಥ ಇಂಡಸ್ಟ್ರಿ ಲೀಡರ್ಸ್ಗಳು ಲೈಕ್ ಅದ್ರ ಬಗ್ಗೆ ನಾನು ಸ್ಪೆಷಲಾಗಿ ಕೇಳಬೇಕು ನೋಡಿ. ಅಂದರೆ ಈಗ ನಾವು ನಮ್ಮ ಒಂದು ಆಲ್ಮಾ ಮೀಡಿಯಾ ಸ್ಕೂಲ್ ಕೂಡ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ಅಂದರೆ ಲೆಕ್ಚರ್ಗಳು ಏನು ಪಾಠ ಮಾಡ್ತಾರೆ, ಅದ್ರ ಜೊತೆಗೆ ಇಂಡಸ್ಟ್ರಿಯಿಂದ ಜನ ಬರಬೇಕು. ಈಗ ಹೆಲ್ತ್ ಕೇರ್ ಅಂತ ಹೇಳಿದ್ರಲ್ಲ, ಒಬ್ಬ ಹೆಲ್ತ್ ಕೇರ್ಗೆ ನೀವು ಅಂದರೆ ನಾನು ಹೇಳೋದು, ಒಂದು ದೊಡ್ಡ ಹಾಸ್ಪಿಟ್ಲಲ್ಲಿ ಹೆಲ್ತ್ ಕೇರ್ನ ನೋಡ್ತಿರುವಂಥ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥ ವ್ಯಕ್ತಿ ಬಂದು ಪಾಠ ಮಾಡಿದರೆ ಅದು ಬೇರೆ ಥರ ಇರುತ್ತೆ. ಸೊ ಆ ಥರ ಏನು ಬರ್ತಾರೆ, ಯಾರು ನಮ್ಮಲ್ಲಿ ಪ್ರೊಫೆಸರ್ ಇನ್ ಪ್ರಾಕ್ಟೀಸ್ ಅಂತ ಒಂದು ಕಾನ್ಸೆಪ್ಟನ್ನು ಅಡಾಪ್ಟ್ ಮಾಡಿದ್ದೆ. ನೈಸ್. ಓಕೆ. 60 and 40. 60 ಅಂದರೆ ನಮ್ಮ ಇನ್ ಕೋರ್ ಅಕಾಡೆಮಿಕ್ಸ್ ಪ್ರೊಫೆಸರ್ಸ್ಗಳು ಬಂದು ಟೀಚ್ ಮಾಡ್ತಾರೆ. ಸೊ ನಾವು ಫುಲ್ ಟೈಮ್ ಫ್ಯಾಕಲ್ಟೀಸ್ಗಳು ಬಂದು ಟೀಚ್ ಮಾಡ್ತೀವಿ. ಅದು ಬಿಟ್ಟು 40 ಅಂದರೆ ಇಂಡಸ್ಟ್ರಿ ಲೀಡರ್ಸ್. ಸೊ CHOs ಅಥವಾ VPಗಳು ಅಥವಾ ಫೌಂಡರ್ಸ್ಗಳು. ಸೊ ಇಂಥ ಇಂಡಸ್ಟ್ರಿಯಲಿಸ್ಟ್ ಬಂದು ನಮ್ಮ ಮಕ್ಕಳಿಗೆ ಟ್ರೈನ್ ಮಾಡ್ತಾರೆ. ಸೊ ರೆಗ್ಯುಲರ್ ಅಲ್ಲ, ವಿಸಿಟಿಂಗ್ ಫ್ಯಾಕಲ್ಟಿ ಥರ ಎವ್ರಿ ಸ್ಯಾಟರ್ಡೇಸ್ ಆರ್ಎಲ್ಸ್ ಅವರಿಗೆ ಹೇಗೆ ಫ್ರೀ ಇರ್ತಾರೆ ಆ ಥರ ಬಂದು ಒಂದು ಸಬ್ಜೆಕ್ಟ್ಸ್ ನಮ್ಮ ಕರಿಕ್ಯುಲಮಲ್ಲಿರುವಂಥ ಒಂದು ಸಬ್ಜೆಕ್ಟ್ಸನ್ನು ಬಂದು ಟೀಚ್ ಮಾಡ್ತಾರೆ. ಜೊತೆಗೆ ಟೀಚ್ ಮಾಡೋದ್ರ ಜೊತೆಗೆ ಮೆಂಟ್ರಿಂಗ್ ಸಹ ಮಾಡ್ತಾರೆ. ಓಕೆ. ಸೊ ಮೆಂಟ್ರಿಂಗಲ್ಲಿ ಅವ್ರಿಗೇನಾಗತ್ತೆ, ಸೊ ಮಕ್ಕಳಿಗೆ ಸರಿಯಾದ ಐಡಿಯಾ ಬರ್ತವೆ. ಸೊ ನಾನು ಇಂಡಸ್ಟ್ರಿಯಲ್ಲಿ ನಾನು ಸಬ್ಜೆಕ್ಟ್ಸ್ ಅಷ್ಟೇ ಕಲಿಯೋದಲ್ಲ, ಸಬ್ಜೆಕ್ಟ್ಸ್ಗಿಂತ ಹೆಚ್ಚಾಗಿ ಇಂಡಸ್ಟ್ರಿ ಬಿಹೇವಿಯರನ್ನು ಕಲಿಯಬೇಕು. ಸೊ ಇಂಡಸ್ಟ್ರಿ ಬಿಹೇವಿಯರ್ ಹೇಗೆ ಬರ್ತವೆ, ನಾನು ಏನೇನೋ ಟೆಕ್ನಾಲಜಿಯನ್ನು ನಾನು ಕಲಿತಾ ಹೋಗಬೇಕು. ಸೊ ಯಾವ್ಯಾವ ರೀತಿ ನ್ಯೂ ಅಡಾಪ್ಟೇಷನ್ಸನ್ನು ನಾನು ಮಾಡ್ಕೊಬೇಕು. ಸೊ ಅದೆಲ್ಲ ಅವರ ಕಡೆಯಿಂದ ಬರುತ್ತೆ. ನಮ್ಮ ಕಡೆಯಿಂದ ಅಕಾಡೆಮಿಕ್ಸನ್ನು ನಾವು ಕೊಡ್ತಾ ಹೋಗ್ತೀವಿ. ಸರಿ, ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಅಂತ ಒಂದು ಹೇಳಿದ್ರಿ. ಸೊ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೇಳ್ಬೋದು. ಅಂದರೆ ಈಗ ಯೂಶ್ವಲಿ ಇವತ್ತು ಬಿಸ್ನೆಸ್ ಹೇಗಾಗಿದೆ ಅಂದರೆ ಯಾವುದು ಕೂಡ, ಅಂದರೆ ನೀವು ಯಾವುದೇ ಬಿಸ್ನೆಸ್ನು ಕೂಡ ಬೆಂಗಳೂರಲ್ಲಿ ಕೂತ್ಕೊಂಡು ನೀವು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡ್ಬೋದು. ಈಗ ಇಂಟರ್ನೆಟ್ ನಮಗೆ ಇರೋದ್ರಿಂದ ನಾವು ಯಾವ ದೇಶದ ಜೊತೆ ಕೂಡ ಬಿಸ್ನೆಸ್ ಮಾಡ್ಬೋದು. ಸೊ ಇದು ನಮಗೆಲ್ಲ ಗೊತ್ತಿರುವಂಥದ್ದು. ಬಟ್ ಹೇಗೆ ಅನ್ನೋದು ಗೊತ್ತಿಲ್ಲ ನಮಗೆ. ಸೊ ಹೇಗೆ ಅದನ್ನು ಕಲಿಸ್ತೀರಾ? ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳಿಗೆ ಏನಿದೆ ಆ್ಯಕ್ಚುಲಿ ಇಲ್ಲಿ IIBS ಅಲ್ಲಿ? ಸರ್, ಇಂಟರ್ನ್ಯಾಷನಲ್ ಬಿಸ್ನೆಸ್ ಅನ್ನೋ ಸಬ್ಜೆಕ್ಟ್ಸಲ್ಲಿ ನಾವು ಥಿಯರಿಯನ್ನು ಹೇಳ್ತೀವಿ. ಪ್ರಾಕ್ಟಿಕಲ್ ಆಗಿ ತೋರಿಸೋದಕ್ಕೋಸ್ಕರ ನಾವು ವರ್ಷಕ್ಕೆ ಒಂದು ಎಕ್ಸಿಮ್ ಸಮಿಟ್ ಅಂತ ಮಾಡ್ತೀವಿ. ಎಕ್ಸಿಮ್ ಸಮಿಟ್ ಅಂತ. ಎಕ್ಸಿಮ್ ಸಮಿಟಲ್ಲಿ ನಾವು ಆ್ಯಕ್ಚುಲಿ ಇಂಟರ್ನ್ಯಾಷನಲ್ ಬಿಸ್ನೆಸ್ಸಲ್ಲಿ ಏನಾಗ್ತವೆ, ಜಸ್ಟ್ ಫಾರ್ ಎಕ್ಸಾಂಪಲ್ ಒಂದು 1 month ಬ್ಯಾಕಲ್ಲಿ ನಾವು ಎಕ್ಸಿಮ್ ಸಮಿಟನ್ನು ಒಂದು ಸಮಿಟನ್ನು ಕಂಪ್ಲೀಟ್ ಮಾಡಿದ್ದೇವೆ. ಈ ಸಮಿಟಲ್ಲಿ ನಾವು ಎಕ್ಸಿಮ್ ಪಾಲಿಸಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಅಂದರೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಆ್ಯಂಡ್ ಮರ್ಚೆಂಟ್ ಬ್ಯಾಂಕಿಂಗ್. ಸೊ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೇಗೆ ಡಾಕ್ಯುಮೆಂಟೇಷನ್ ಆಗುತ್ತೆ, ಯಾವ ರೀತಿ ಡಾಕ್ಯುಮೆಂಟೇಷನ್ ಮಾಡಬೇಕು, ಬಿಲ್ ಆಫ್ ಲೆಂಡಿಂಗ್ ಹೇಗೆ ಕ್ರಿಯೇಟ್ ಆಗುತ್ತೆ, ಇನ್ಕೋ ಟರ್ಮ್ಸ್ಗಳು ಹೇಗೆ ವರ್ಕ್ ಆಗ್ತವೆ, ಸೊ ನಮ್ಮ ರಾಷ್ಟ್ರದ ಪಾಲಿಸೀಸ್ಗಳು ಹೇಗಿದೆ, ಇನ್ನೊಂದು ದೇಶಕ್ಕೆ ನಾವು ಯಾವುದಾದ್ರೂ ವಸ್ತುಗಳನ್ನು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಆ ಪಾಲಿಸಿಗಳು ಹೇಗೆ ಆಗಬೇಕು, ನಂತರ ಗೌರ್ಮೆಂಟಿನ ಪಾಲಿಸೀಸ್ಗಳು ನಮಗೆ ಎಷ್ಟು ಫೇವರ್ ಆಗಿದೆ
ಅದರ್ ಕಂಟ್ರೀಸ್ಗಳಲ್ಲಿ ಎಷ್ಟು ಅನ್ಫೇವರ್ ಆಗಿದೆ. ಉದಾಹರಣೆಗೆ ಈಗ ನಾವು ಯುರೋಪ್ ಜೊತೆಗೆ ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ವಲ್ಲ, ಮದರ್ ಆಫ್ ಆಲ್ ಡೀಡ್ಸ್ ಅಂತ ಅದಕ್ಕೆ ಎಸ್ ಸರ್. ನಾವು ಅದನ್ನು ಕರಿತಾ ಇದ್ದೀವಿ ಮಾಧ್ಯಮಗಳಲ್ಲಿ. ಸೊ ಅದೆಲ್ಲ ಇಲ್ಲಿ ಗೊತ್ತಾಗುತ್ತೆ. ಸೊ ಅದನ್ನೆಲ್ಲ ನಾವು ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗ್ತೀವಿ. ಸೊ ಬಿಲ್ಲಿನ ಫಿಲ್ ಮಾಡುವಾಗ ಒಂದು ಕೊಮ, ಒಂದು ಪೊಲೀಸ್ ಸ್ಟಾಪ್ ಸಹ ಅಲ್ಲಿ ಮ್ಯಾಟ್ರ್ ಆಗುತ್ತೆ. ಸೊ ನಾವು ಮಾಡುವಂಥ ಒಂದೊಂದು ಮಿಸ್ಟೇಕ್ಸ್ಗಳಿಂದ ನಮ್ಮ ಪ್ರಾಡಕ್ಟ್ಸ್ಗಳು ಹೇಗೆ ಕಸ್ಟಮ್ಸಲ್ಲಿ ಸೀಸ್ ಆಗ್ತವೆ. ಸೊ ಇವೆಲ್ಲವನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ ನಾವು ಅವರಿಗೆ. ಸರ್, ಒಂದು ಸಿಂಪಲ್ ಪ್ರಶ್ನೆ ಕೇಳಬೇಕು ಈಗ ನಾನು. ಈಗ MBA ಅಂದರೆ ಬಿಸ್ನೆಸ್ ಸ್ಟಡೀಸ್ ಮ್ಯಾನೇಜ್ಮೆಂಟ್ ಅದನ್ನು ಕಲಿಬೇಕನ್ನೋ ವಿದ್ಯಾರ್ಥಿಗಳಿಗೆ ಅಂದರೆ ನಿಮ್ಮ ಪ್ರಕಾರ ಒಂದು 3 ಸ್ಕಿಲ್ಸ್ ಇರಬೇಕು ಅಂತಂದರೆ, ಅಂದರೆ ಬರೋಕ್ಕಿಂತ ಮುಂಚೆನೇ ಇಲ್ಲಿ ನೀವು ಬಿಸ್ನೆಸ್ ಸ್ಟಡೀಸ್ ನಿಮ್ಗೆ ಆಸಕ್ತಿ ಇದೆ ಅಂದರೆ ನಿಮ್ಮ ಹತ್ರ ಈ 3 ಸ್ಕಿಲ್ಗಳು ಇರಲೇಬೇಕು, ಅಂದರೆ ನೀವು ಮೇಡ್ ಫಾರ್ ದಿಸ್ ಅನ್ನೋ ಥರ ಅಂತಂದರೆ ಯಾವ ಸ್ಕಿಲ್ಗಳನ್ನ ನೀವು ಹೇಳಕ್ಕೆ ಇಷ್ಟಪಡ್ತೀರಿ? ಸರ್, ಎಲ್ಲ ಮಕ್ಕಳು ಎಕ್ಸೆಲ್ ಮತ್ತು ಅಡ್ವಾನ್ಸ್ ಎಕ್ಸೆಲ್ಗಳನ್ನು ಕಲ್ತಿರಬೇಕು. ಎಕ್ಸೆಲ್ ಮತ್ತು ಅಡ್ವಾನ್ಸ್ ಎಕ್ಸೆಲ್ಸ್. ಸೊ ನೀವು ಬುಕ್ಸನ್ನು ನೋಡಿ ಎಲ್ಲೋ ಬರೆದುಕೊಂಡು ಅದನ್ನು ಅಪ್ಲೈ ಮಾಡೋದಲ್ಲ, ನಿಮ್ಮ ತಲೆಯಲ್ಲಿ ಅದು ಬರ್ತಾ ಇರಬೇಕು. ನಾನೀಗ ಒಂದು ವೇಳೆ ಯಾವುದೋ ಒಂದು ಕಾನ್ಸೆಪ್ಟನ್ನು ಹೇಳಿದೆ, ಅದನ್ನು ಮಾಡಿಕೊಡ್ಬೇಕಂದ್ರೆ ಅಡ್ವಾನ್ಸ್ ಎಕ್ಸೆಲ್ ಫಾರ್ಮುಲಾಸ್ಗಳು ನಿಮ್ಮ ತಲೆಯಲ್ಲಿ ಬರ್ತಾ ಇರಬೇಕು. ನೋಡ್ರಿ, ಅರ್ಥ ಆಯ್ತಾ? ಸೊ ಇದು ಒಂದು ಸ್ಕಿಲ್. ಓಕೆ. ಸೊ ಲೀನ್ 6 ಸಿಗ್ಮಾ ಅಥವಾ 6 ಸಿಗ್ಮಾ ಅನ್ನುವಂಥ ಒಂದು ಕಾನ್ಸೆಪ್ಟ್ ಇದೆ. ಸೊ ಇದೇನು ಮಾಡುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಕನ್ಸ್ಯೂಮರ್ ಬಿಹೇವಿಯರ್ ಅಥವಾ ನಿಮ್ಮ ಸೈಕಾಲಜಿಕಲಿ ಸ್ಟಡಿ ಮಾಡುವಂಥದ್ದು. ಈ ವ್ಯಕ್ತಿ ಈ ವಸ್ತುವನ್ನು ತಗೊಳ್ಳಲ್ವ, ತೊಗೊಬೇಕಂದ್ರೆ ನಾನು ಹೇಗೆ ಕನ್ವಿನ್ಸ್ ಮಾಡಬೇಕು. ಸೊ ಇದು ನಾಟ್ ಓನ್ಲಿ ಇನ್ ಮಾರ್ಕೆಟಿಂಗ್ ಸರ್, ಇವು ಎಲ್ಲ ಸಬ್ಜೆಕ್ಟ್ಸ್ಗಳಲ್ಲೂ ಇದು ವರ್ಕ್ ಆಗ್ತವೆ. ಸೊ ನಂತರ ಇನ್ನೊಂದು ಸರ್, ಫಿನಾನ್ಷಿಯಲ್ ಮಾಡಲಿಂಗ್ ಅಥವಾ NISM ಅಂತ ಬರ್ತವೆ. ಎಲ್ಲ ಫಿನಾನ್ಸ್ ಸ್ಟೂಡೆಂಟ್ಸ್ಗಳು NISM ಅಲ್ಲಿರುವಂಥ ಲೆವೆಲ್ 5, ಲೆವೆಲ್ 7, ಲೆವೆಲ್ 9, ಲೆವೆಲ್ 13, ಲೆವೆಲ್ 15 ಆ್ಯಂಡ್ 25 ಇವುಗಳ ಸರ್ಟಿಫಿಕೇಷನನ್ನು ಮಾಡ್ಕೊಳ್ಳೇಬೇಕು. ಸೊ ಇಫ್ ಯು ವಾಂಟ್ ಟು ಬಿ ಎ ಲೈಸೆನ್ಸ್ಡ್ ಅನಾಲಿಸ್ಟ್, ಆಲ್ಸೋ ಮರ್ಚೆಂಟ್ ಬ್ಯಾಂಕಿಂಗ್, ಆಲ್ಸೋ ಕಮಾಡಿಟಿ ಮಾರ್ಕೆಟ್ ಎಕ್ಸ್ಪರ್ಟ್, ಆಲ್ಸೋ ಕನ್ಸಲ್ಟೆಂಟ್. ಅಂದರೆ ನೀವು ಇದನ್ನು MBA ಮಾಡೋಕ್ಕಿಂತ ಮುಂಚೆ ಮಾಡ್ಕೋಬೇಕಾ ಅಥವಾ ಮುಂಚೆ ಅಥವಾ ಜೊತೆಗೆ ಮಾಡ್ತಾ ಬನ್ನಿ? ಓಕೆ ಸರ್. ಈಗ ಇನ್ನೊಂದು ಪ್ರಶ್ನೆ, MBA ಮಾಡುವಂಥ ವಿದ್ಯಾರ್ಥಿಗಳಲ್ಲಿ ಯಾವ ಕ್ವಾಲಿಟೀಸ್ನ ಅವ್ರ ಹತ್ರ ಇರಬೇಕು, ಅಂದರೆ MBA ಮಾಡೋ ಟೈಮಲ್ಲಿ ಅಥವಾ ಮಾಡಿ ಮುಗಿಸೋ ಟೈಮಲ್ಲಿ ಯಾವ ಕ್ವಾಲಿಟೀಸ್ಗಳು ಇರಬೇಕು ಅಥವಾ ಯಾವ ಕ್ವಾಲಿಟಿನ ಅಕ್ವೈರ್ ಮಾಡ್ಕೋಬೇಕು ಅವರು? ಅಂದರೆ ಇದೆಲ್ಲ ಅಂದರೆ ಟೆಕ್ನಿಕಲ್ ಕ್ವಾಲಿಟಿಗಳನ್ನ ಮತ್ತು ಅಕಾಡೆಮಿಕ್ ಕ್ವಾಲಿಟಿಗಳನ್ನ ಬಿಟ್ಬಿಡಿ, ಪರ್ಸ್ನಲ್ ಇರುತ್ತಲ್ಲ ಕೆಲವೊಂದು ಪರ್ಸ್ನಾಲಿಟಿಲ್ಲ ಒಂದಷ್ಟು ಈ ಥರ ಅಂದರೆ ಒಂದಷ್ಟು ಇರುತ್ತೆ ಅವ್ರಿಗೆ, ಅಥವಾ ಒಂದಷ್ಟು ಅಕ್ವೈರ್ ಮಾಡ್ಕೋತಾರೆ. ಅಂಥದ್ದು ಏನು ಕ್ವಾಲಿಟಿಗಳು, 3 ಕ್ವಾಲಿಟಿಗಳು ಇರಬೇಕು ನಿಮ್ಮ ಪ್ರಕಾರ? ಸರ್, ಫಸ್ಟ್ ಕಮ್ಯುನಿಕೇಷನ್ ಒಂದು ಬಿಲ್ಡ್ ಆಗಬೇಕು. ಮ್ಯಾಂಡೇಟ್ರಿ ಇಫ್ ದ ಪರ್ಸನ್ ಈಸ್ ವರ್ಕಿಂಗ್ ಇನ್ MNCs ಆರ್ ಯಾವುದೇ ಒಂದು. ಸೊ ಇಂಗ್ಲೀಷಲ್ಲಿ ಕಮ್ಯುನಿಕೇಷನ್ ಮಾಡೋದು ಗೊತ್ತಿರಬೇಕು ಅವ್ರಿಗೆ. ಎಸ್, ಇಂಗ್ಲೀಷ್ ಒಂದೇ ಅಲ್ಲ ಸರ್, ನೀವು ಯಾವ ಜಾಗದಲ್ಲಿ ಇರ್ತೀರಿ ಆ ಜಾಗಕ್ಕೆ ತಕ್ಕಂಗೆ ನೀವು ಅಡಾಪ್ಟ್ ಆಗಿ ಆ ಕಮ್ಯುನಿಕೇಷನ್ನ ಕಲಿಯಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಜಪಾನಲ್ಲಿ ಇದ್ದರೆ ಜಪಾನೀಸ್ ಕಲಿಬೇಕು. ಜಪಾನೀಸ್ ಮೀನ್ಸ್ ನಿಮ್ಮ ಕನ್ಸ್ಯೂಮರ್, ನಿಮ್ಮ ಎದುರುಗಡೆ ಇರುವಂಥ ಕನ್ಸ್ಯೂಮರ್ ಅವನು ನಿಮ್ಮ ಭಾಷೆಯನ್ನು ಅರ್ಥ ಮಾಡ್ಕೊಬೇಕು. ನಾನೀಗ ಚೈನಾಕ್ಕೆ ಹೋಗ್ತೀನಿ, ಚೈನಾದಲ್ಲಿ ಹೋಗಿ ನಾನು ಇಂಗ್ಲೀಷನ್ನು ಯೂಸ್ ಮಾಡ್ತೀನಿ ಅಂದರೆ 90% ಜನ ಒಪ್ಪಲ್ಲ, ಅವರಿಗೆ ಮ್ಯಾಂಡೇರಿಯನ್ ಬೇಕಾಗತ್ತೆ. ಸೊ ಕೆಲವೊಂದು ಜಾಗಕ್ಕೆ ತಕ್ಕ ಹಾಗೆ ಕಮ್ಯುನಿಕೇಷನ್ಸ್ ಬೇಕು, ಬಾಡಿ ಲ್ಯಾಂಗ್ವೇಜ್ ಬೇಕು, ಕನ್ವಿನೆನ್ಸಿಂಗ್ ಮೆಥಡಾಲಜಿ. ಸೊ ಮೊದಲನೇ ಪಾಯಿಂಟು ಕಮ್ಯುನಿಕೇಷನ್ಸ್ ಇರಬೇಕು. ಓಕೆ. ಎರಡನೇದು 2 ಬಾಡಿ ಲ್ಯಾಂಗ್ವೇಜ್ ಬೇಕು. ಓಕೆ. ನಿಮ್ಮನ್ನು ನಾನು ಒಪ್ಪಿಸುವಂಥ ಎಲ್ಲ ರೀತಿ. ಓಕೆ. ಮೂರನೇದು ಕನ್ವಿನ್ಸಿಂಗ್ ಕೆಪಾಸಿಟಿ. ನೀವು ಹೇಗೆ ನನ್ನನ್ನು ಕನ್ವಿನ್ಸ್ ಮಾಡ್ತೀರಾ? ಸೊ ಈ ಪ್ರಾಡಕ್ಟನ್ನು ತಗೋಬೇಕು ಅಂತಂದರೆ ನಾನು ಹೇಗೆ ಕನ್ವಿನ್ಸ್ ಮಾಡಿ? ಪ್ರಾಡಕ್ಟ್ ತಗೊಳ್ಳೋದಲ್ಲ ಸರ್, ನಾನು ಒಂದು ವೇಳೆ ಎಂಪ್ಲಾಯಿಗೆ ವರ್ಕ್ ಮಾಡ್ತಾ ಇದ್ರೆ ನನ್ನ ಸುಪೀರಿಯರ್ಸ್ ನನ್ನ ಕೆಲಸಗಳನ್ನು ಒಪ್ಪಬೇಕು. ಸೊ ನಾನು ಹೇಳಿರೋದನ್ನು ಅವ್ರು ಹೇಗೆ ಒಪ್ತಾರೆ, ಸೊ ಅವ್ರು ಹೇಗೆ ಕನ್ವಿನ್ಸ್ ಆಗ್ತಾರೆ. ಸೊ ನಾವೇ ಮೀಟಿಂಗ್ಸ್ ಮಾಡ್ತೀವಿ ಎವ್ರಿ ಡೇ ಮಾರ್ನಿಂಗ್. MNCsಗಳಲ್ಲಿ ಬರುವಂಥ ಫಸ್ಟ್ ವರ್ಡ್ ಇದು. ಸೊ ಏನು ಮೀಟಿಂಗ್ ಆಗುತ್ತೆ, ಮೀಟಿಂಗಲ್ಲಿ ಅಡ್ರೆಸ್ ಮಾಡಬೇಕಾದ್ರೆ ನನ್ನ ಎದುರುಗಡೆ ಕೂತಿರುವಂಥ 4 ಜನ ಒಪ್ಪಬೇಕು ನನ್ನ ಮಾತುಗಳನ್ನು. ಸೊ ಇದು ಬರಬೇಕಂದ್ರೆ ಕನ್ವಿನ್ಸಿಂಗ್ ಮೆಥಡ್ ಇರಬೇಕು ಅವರಿಗೆ. ಸೊ ಅದೆಲ್ಲ ಇಲ್ಲಿ ಕಲಿತಾರೆ, ಕಲಿಸ್ತೀವಿ ಸರ್. ಓಕೆ ಸರ್. ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಈಗ MBA ಈಗ ನೋಡಿ ಸರ್, ಈಗ ನಮ್ಮ ಊರುಗಳಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ತುಂಬ ಜನ, ಇಲ್ಲಿ ಬೆಂಗಳೂರಲ್ಲೂ ಎಲ್ಲ ಕಡೆ ಇರ್ತಾರೆ ಬಿಸ್ನೆಸ್, ಬಟ್ ಯಾರು MBA ಮಾಡಿಲ್ಲ, ಬಿಸ್ನೆಸ್ಮನ್ಗಳಾಗಿದ್ದಾರೆ. ಅರ್ಥ ಏನಂದರೆ ಬಿಸ್ನೆಸ್ಮನ್ ಆಗಬೇಕಾದ್ರೆ MBA ಮಾಡಬೇಕಾಗಿಲ್ಲ ಆ್ಯಕ್ಚುಲಿ. ಓಕೆ. ಬಟ್ ಹೊಸ ಜಗತ್ತು ಈ 2026ಅಲ್ಲಿ ನೀವು ಬಿಸ್ನೆಸ್ ಮಾಡಬೇಕಂದ್ರೆ ನಿಮಗೆ ಒಂದಷ್ಟು ಬೇಸಿಕ್ ಸ್ಕಿಲ್ ಸೆಟ್ಗಳು, ಒಂದಷ್ಟು ನಾಲೆಜ್ ಬೇಕಾಗುತ್ತೆ ನಿಮಗೆ. ಆ ದೃಷ್ಟಿಯಿಂದ ಇದು ಬೇಕಾಗುತ್ತೆ. ಆದರೆ ನನ್ನ ಪ್ರಶ್ನೆ ಏನಂದರೆ, ಈ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮಾಡುವಂಥವ್ರು, MBA ಮಾಡುವಂಥವ್ರು, PGD ಮಾಡುವಂಥವ್ರು ಎಷ್ಟು ಜನ ಕಾರ್ಪೊರೇಟ್ಗಳಿಗೆ ಹೋಗಿ ಕೆಲಸ ಮಾಡ್ಬೇಕಂತ ಅನ್ಕೋತಾರೆ, ಮತ್ತು ಎಷ್ಟು ಜನ ಬಿಸ್ನೆಸ್ ನಾನೇ ಮಾಡಬೇಕು ಅಂತ ಅನ್ಕೋತಾರೆ ಅಥವಾ ಅನ್ಕೋಬೇಕು ನಿಮ್ಮ ಪ್ರಕಾರ? ಸರ್, ಆ್ಯಕ್ಚುಲಿ ನಮ್ಮ ಇಂಡಿಯನ್ ಮೆಥಡಾಲಜಿ ಪ್ರಕಾರ ಎಲ್ಲ ಮಕ್ಕಳು ನಾವು MBA ಕಾಲೇಜಿಗೆ ಹೋಗಿ ಕೆಲಸ ತೊಗೊಬೇಕು ಅನ್ನುವಂಥದ್ದು ತುಂಬ ನೋಡ್ತೇ ಹೋಗ್ತೀವಿ. ಆ್ಯಕ್ಚುಲಿ B ಸ್ಕೂಲ್ ಅನ್ನುವಂಥದ್ದು ಅಥವಾ ಬಿಸ್ನೆಸ್ ಸ್ಕೂಲ್ ಅಥವಾ MBA ಅಥವಾ PGDM ಡಿಗ್ರಿ ಅನ್ನುವಂಥದ್ದು ಇದು ಕೆಲಸ ಕೊಡಿಸೋದಕ್ಕಲ್ಲ ಸರ್, ಕೆಲಸ ಕೊಡುವಂಥವ್ರು ಆಗುವಂಥ ಎಂಟರ್ಪ್ರೆನರ್ ಆಗಬೇಕು ನಮ್ಮಲ್ಲಿ. ಸೊ ಇದು ಆ್ಯಕ್ಚುಲಿ ಮೆಥಡಾಲಜಿ ಇರುವಂಥದ್ದು. ನಮ್ಮ ಇಂಡಿಯನ್ ಕಂಟೆಕ್ಸ್ಟ್ ತುಂಬ ಚೇಂಜ್ ಆಗಬೇಕು ಇದರಲ್ಲಿ. ಸೊ ಚೇಂಜ್ ಆಗ್ತದೆ ಅಲ್ವಾ? ಚೇಂಜ್ ಆಗಲೇಬೇಕು ಅಂದರೆ ನಮ್ಮ ಮಕ್ಕಳಿಗೆ ಅಥವಾ ನಮ್ಮ ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಏನಂದರೆ ಕ್ಯಾಪಿಟಲ್.
ಫಿನಾನ್ಸ್, ಬಜೆಟ್ ತುಂಬ ಕಷ್ಟ ಆಗುತ್ತೆ ಮ್ಯಾಮ್ ಮಕ್ಕಳಿಗೆ. ಸೊ ನಾನು ಹೊಸ ಐಡಿಯಾನ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ನನಗೆ ಒಂದು 2 ಅಥವಾ 10 ಲಕ್ಷ ಆದರೂ ನನ್ನ ಕೈಲಿರಬೇಕು. ವಿದ್ಯಾರ್ಥಿಗಳಿಗೆ ಅದಿರಲ್ಲ. ಇಲ್ಲಿ ವಿದ್ಯಾರ್ಥಿಗಳು ಬಂದು ಅಡ್ಮಿಷನ್ ಆಗುವಾಗ ಸ್ಕಾಲರ್ಶಿಪ್ಪಲ್ಲಿ ಅಥವಾ ಲೋನ್ ತೊಗೊಂಡು ಬಂದು ಆಗ್ತಾರೆ. ಸೊ ಈ ಲೋನನ್ನು ತಗೊಳ್ಳೋದು ಹೇಗೆ, ನಾನು ಕ್ಯಾಪಿಟಲ್ ಎಲ್ಲಿಂದ ಒಟ್ಟು ಮಾಡೋದು, ಸೊ ಇವೆಲ್ಲ ಅವರಿಗೆ ಪ್ರಶ್ನೆ ಬರ್ತವೆ. ಸೊ ಅದಕ್ಕೇನು ಮಾಡ್ತಾರೆ, ಮಕ್ಕಳು ಹೆಚ್ಚಾಗಿ ಕೆಲಸ ನೋಡ್ಕೊತ ಹೋಗ್ತಾರೆ. ಕೆಲಸ ನೋಡಿ ಅವರು ದುಡ್ಡು ಒಟ್ಟು ಮಾಡಿಕೊಂಡು ನೆಕ್ಸ್ಟು ಬಿಸ್ನೆಸ್ಸಿಗೆ ಹೋಗ್ತಾರೆ. ಆದರೆ ಕೆಲವೊಂದು ವಿದ್ಯಾರ್ಥಿಗಳಿರುತ್ತವೆ ತಮ್ಮ ಸ್ಟಾರ್ಟಿಂಗ್ ಜರ್ನಿಯಲ್ಲೇ ಬಿಸ್ನೆಸ್ ಮಾಡುವಂಥದ್ದು. ನಾವು ಒಂದು ವರ್ಷಕ್ಕೆ 2-3 ಜನ ವಿದ್ಯಾರ್ಥಿಗಳನ್ನು ನೋಡ್ತೀವಿ. ಹೀಗೆ ಡಿಗ್ರಿ ಕಂಪ್ಲೀಟ್ ಆಗ್ತಾ ಇದ್ದಾಗೆ ಬಿಸ್ನೆಸ್ಗೆ. ಸೊ ಎಷ್ಟು ಜನರಲ್ಲಿ ಅಂದರೆ ಒಂದು 50 ಜನ ಇರ್ತಾರೆ ಒಂದು ಕ್ಲಾಸ್? ಸರ್ ಇಲ್ಲಿ 300ಅಲ್ಲಿ ಒಂದು 5 to 6 ಮೆಂಬರ್ಸ್ ನಾವು ನೋಡ್ತಾ ಹೋಗ್ತೀವಿ. ಓಕೆ. ಮುಗಿಸಿದ ನಂತರ 2% ಇರ್ತಾರೆ. 2% ಮುಗಿಸಿದ ನಂತರ ಎಂಟರ್ಪ್ರಿನರ್ ಆಗುವಂಥದ್ದು. ಬಟ್ ಆಂಟ್ರಪ್ರಿನರ್ ಆಗೋಕ್ಕೆ ಇಲ್ಲಿ ಏನು ಅಂದರೆ ಈಗ MBA ಅಂದರೆ ಬಿಸ್ನೆಸ್ ಸ್ಟಡೀಸಲ್ಲಿ ನೀವು ಕಾರ್ಪೊರೇಟ್ ಬೇರೆ ಕೆಲಸಗಳು ಮಾಡೋದಕ್ಕೆ ಒಂದಾದರೆ ಬಿಸ್ನೆಸ್ಸೇ ಮಾಡ್ತೀನಿ ಅಂತ ಅನ್ನೋರ್ಗೂ ಒಂದೇನೋ ಸಿಗಬೇಕಲ್ಲ ನಿಮ್ಮಿಂದ, ನಿಮ್ಮ ಕಾಲೇಜಲ್ಲಿ ಅದು ಏನಿದೆ? ಹೌದು, ನಮ್ಮಲ್ಲಿ IIC ಅಂತ ಒಂದು ಸೆಲ್ ಇದೆ, ಇನ್ಕ್ಯುಬೇಷನ್ ಸೆಲ್ ಅಂತೀವಿ. ಸೊ ಇನ್ಕ್ಯುಬೇಷನ್ ಸೆಲ್ ಆ್ಯಂಡ್ IIC ಸೆಲ್ ಇವೆರಡು ಒಟ್ಟಿಗೆ ಕೆಲಸ ಮಾಡ್ತವೆ. ಜಸ್ಟ್ ಫಾರ್ ಎಕ್ಸಾಂಪಲ್, ನನ್ನಲ್ಲಿ ಒಂದು ಐಡಿಯಾ ಇದೆ, ಬಿಸ್ನೆಸ್ ಐಡಿಯಾ ಇದೆ. ಸೊ ನಾನು ಇದನ್ನು 2 ವರ್ಷದಲ್ಲಿ ನಾನು ನನ್ನ ಡಿಗ್ರಿ ಮುಗಿಸೋದ್ರೊಳಗೆ ನಾನು ಅದನ್ನು ಬಿಸ್ನೆಸ್ಸನ್ನು ಇಂಪ್ಲಿಮೆಂಟ್ ಮಾಡಬೇಕು. ಸೊ ಏನು ಮಾಡ್ತೀವಿ, ಇನ್ಕ್ಯುಬೇಷನ್ ಸೆಲ್ ಬಂದುಬಿಟ್ಟು ಸ್ಟೂಡೆಂಟ್ಸಿಗೆ ಗ್ರೂಮಿಂಗ್ ಮಾಡ್ತೀವಿ. ಫಸ್ಟ್ ನಿಮ್ಮ ಐಡಿಯಾ ಏನು, ಸೊ ಐಡಿಯಾ ಏನನ್ನು ಐಡಿಯೇಷನ್ಸ್ ನಾವು ಗ್ರೂಮಿಂಗ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಐಡಿಯಾದಲ್ಲಿ ಇವೆಲ್ಲ ಲೂಪೋಲ್ಸ್ಗಳಿವೆ, ಇವೆಲ್ಲ ಸರಿ ಮಾಡ್ಕೊಬೇಕು. ಐಡಿಯೇಷನ್ಸ್ಗಳಲ್ಲಿ ನಾವು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಒಂದು ಟೈಮ್ ಇವರ ಐಡಿಯಾ ಸೆಟ್ ಆಯಿತು ಅಂತ ಹೋದಾಗ ನಾವು ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಇದೆ. ಸೊ ಅಲ್ಲಿ ನಾವು ಈ ಸ್ಟೂಡೆಂಟ್ಸನ್ನ ಐಡಿಯಾನ ಪಿಚ್ ಮಾಡಿಸ್ತೀವಿ. ಸೊ ಒಂದು ವೇಳೆ ಈ ಐಡಿಯಾಸ್ಗಳು ಅಲ್ಲಿ ಪಿಚ್ ಆಗ್ತಾಯಿಲ್ಲ, ವರ್ಕೌಟ್ ಆಗ್ತಾಯಿಲ್ಲ, ಸೊ ನಾವು ಸ್ಕಿಲ್ ಇಂಡಿಯಾ ಅಂತ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಆಲ್ರೆಡಿ ಒಂದು ಪ್ರೋಗ್ರಾಮನ್ನು ಇಂಪ್ಲಿಮೆಂಟ್ ಮಾಡಿದೆ. ನಾವು ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ಈ ಮಕ್ಕಳ ಜೊತೆಗೆ. ವಿ ವಿಲ್ ಗೆಟ್ ಎ ಚಾನ್ಸ್ ಸಮ್ ಏಂಜಲ್ ಇನ್ವೆಸ್ಟರ್ಸ್ ಆರ್ ಸಮ್ ಇನ್ವೆಸ್ಟರ್ಸ್ ನಮ್ಮ ಪ್ಲ್ಯಾನ್ಸ್ಗಳನ್ನು ನೋಡಿ ಇಷ್ಟಪಟ್ಟು ನಮ್ಮ ಜೊತೆ ಇನ್ವೆಸ್ಟ್ ಮಾಡುವಂಥ ಸೀನ್ಸ್ಗಳು ಇರ್ತವೆ. ಹಾಗೆ ನಮ್ಮ ಚೇರ್ಮನ್ ಸರ್ ಸಹ ಕೆಲವೊಂದು ಐಡಿಯಾಗಳಿಗೆ ಇನ್ವೆಸ್ಟ್ ಮಾಡುವಂಥದ್ದು ನಾವು ನೋಡಿದ್ದೇವೆ. ಹೌದಾ? ಓಕೆ. ನಿಮ್ಮ ಚೇರ್ಮನ್ ಜಯಪ್ರಕಾಶ್ ಅವರು, ಡಾಕ್ಟರ್ ಜಯಪ್ರಕಾಶ್ ಅವರು ಕೆಲವೊಂದು ಐಡಿಯಾ ಬಂದಿರುವಂಥದ್ರಲ್ಲಿ ಸ್ಟಾರ್ಟಪ್ ಐಡಿಯಾಗಳು ಚೆನ್ನಾಗಿದ್ದರೆ ಅದ್ರ ಜೊತೆ ಸಮ್ ಪರ್ಸೆಂಟೇಜ್ ಆಫ್ ಇನ್ವೆಸ್ಟ್ಮೆಂಟನ್ನು ಹಾಕುವಂಥದ್ದು ನೋಡಿರ್ತೇವೆ. ನಿಮ್ಮ ಈಗ ಇದು ಶುರುವಾಗಿ ಆಲ್ಮೋಸ್ಟ್ ಇಲ್ಲಿ ಈ ಕ್ಯಾಂಪಸಲ್ಲಿ ಬಂದು 10 ವರ್ಷ ಆಯಿತು. ಆಲ್ಮೋಸ್ಟ್. ಇದಕ್ಕಿಂತ ಮುಂಚೆ ನೀವು 2008ರಲ್ಲಿ ಅಲ್ಲಿ ಪ್ರಾರಂಭ ಆಗಿದ್ದು ಸರ್. ಸೊ ತುಂಬ ದೊಡ್ಡ ಜರ್ನಿ ಇದೆ IIBS ಹಂಗೆ ನೋಡಿದರೆ. ಸರ್, ನಿಮ್ಮ ಅಲುಮ್ನೈ ತುಂಬ ಜನ ಈಗ ಆಲ್ರೆಡಿ ಹೊರಗಡೆ ಹೋಗಿರ್ತಾರೆ, ತುಂಬ ಒಳ್ಳೆ ಕೆಲಸಗಳು ಮಾಡಿರ್ತಾರೆ, ತುಂಬ ಒಳ್ಳೆ ಪ್ಲೇಸ್ಮೆಂಟ್ ಪಡ್ಕೊಂಡಿರ್ತಾರೆ. ಅಂಥವ್ರ ಬಗ್ಗೆ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಅಲುಮ್ನೈ ಮೀಟ್ ಅಂತ ಏನಾದರೂ ಮಾಡ್ತೀರಾ? ಸ್ಟೂಡೆಂಟ್ಸ್ ಬರ್ತಾರೆ? ಆ್ಯಕ್ಚುಲಿ ನಾನು ಇಲ್ಲಿ ಅಲುಮ್ನೈ ಅಸೋಸಿಯೇಷನ್ ರಿಲೇಷನ್ ಆಫೀಸರ್ ಆಗಿಯೂ ಕೆಲಸ ಮಾಡ್ತೀನಿ. ಸೊ ಎವ್ರಿ ಇಯರ್ ನಾವು ಬ್ಯಾಂಗ್ಳೂರಲ್ಲಿ ಅಲುಮ್ನೈ ಚಾಪ್ಟರ್ಸ್ ಅಂತ ಮಾಡ್ತೀವಿ. ಸೊ ಅಲುಮ್ನೈ ಮೇನ್ ಅಸೋಸಿಯೇಷನ್ ಇರುವಂಥದ್ದು ಇಲ್ಲಿ. ಸೊ ಇಲ್ಲಿ ಎವ್ರಿ ಇಯರ್ ಒಂದು ಮೀಟ್ ಮಾಡ್ತೀವಿ. ಹಾಗೆ ಬೆಂಗಳೂರು ಬಿಟ್ಟು ನಾವು ದೇಶದ 6-7 ಸ್ಟೇಟ್ಗಳಲ್ಲಿ ನಾವು ಚಾಪ್ಟರ್ ಅಂತ ಓಪನ್ ಮಾಡಿದ್ದೀವಿ. ಲೈಕ್ ಹೈದ್ರಾಬಾದ್ ಚಾಪ್ಟರ್. ಸೊ ಅಲ್ಲೂ ಅಲುಮ್ನೈ ಮೀಟ್ ಆಗ್ತವೆ. ಅಲ್ಲಿ ಕೆಲಸ ಮಾಡಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಬಂದು ನಮ್ಮನ್ನು ಮೀಟ್ ಆಗ್ತಾರೆ. ಡೆಲ್ಲಿ ಚಾಪ್ಟರ್, ಕೋಲ್ಕತ್ತಾ, ಹಾಗೆ ಚೆನ್ನೈ, ಹಾಗೆ ಪುಣೆ, ಹಾಗೆ ಮುಂಬೈ. ಸೊ ಈ ಎಲ್ಲ ಜಾಗಗಳಲ್ಲಿ ನಾವು ವರ್ಷಕ್ಕೆ 1 ಸಲ ಹೋಗಿ ಅಲ್ಲಿ ಮೀಟ್ ಆಗ್ತೀವಿ. ಹಾಗೆ ನಮಗೆ ಆಫೀಸ್ ಬೇರಿಯರ್ಸ್ ಅಂತೂ ಸಹ ಇರ್ತಾರೆ. ಸೊ ಅವರು ನಮ್ಮ ಜೊತೆ ರೆಗ್ಯುಲರಾಗಿ ಕನೆಕ್ಟ್ ಆಗಿರ್ತಾರೆ. ಅವರು ಅಲ್ಲಿರುವಂಥ ವಿದ್ಯಾರ್ಥಿಗಳ ಜೊತೆ ಕನೆಕ್ಟ್ ಆಗಿರ್ತಾರೆ. ಸೊ ಇದು ನಮ್ಮ ಪ್ರೊಸೆಸ್. ಸೊ ಮತ್ತು ಅಲುಮ್ನೈ ಅಸೋಸಿಯೇಷನ್ ಬಿಟ್ಟು ನಮ್ಮಲ್ಲಿ ಮೀಟಿಂಗ್ಸ್ ಮಾಡ್ತೀವಿ. ಎವ್ರಿ ಮಂತ್ ನಾವು ಅಲುಮ್ನೈ ಹೇಗೆ ಇದ್ದಾರೆ, ಅವ್ರ ಪರಿಸ್ಥಿತಿ ಏನು. ಓಕೆ. ಸೊ ನೀವು ಒಂದು ಆನ್ಲೈನ್ ಮೀಟಿಂಗ್ಸ್ ಆಗ್ತವೆ. ರೆಗ್ಯುಲರ್ ಆಗಿ ಕಾಲೇಜಿಗೆ ಬಂದು ಮೀಟಿಂಗ್ ಆಗೋದು ತುಂಬ ಫಿನಾನ್ಷಿಯಲಿ ದೊಡ್ಡ ಮಟ್ಟಕ್ಕೆ ಹೋಗುತ್ತದು. ಸೊ ಆನ್ಲೈನ್ ಮೀಟಿಂಗ್ ಮಾಡಿಸ್ತೀವಿ. ಸೊ ಮೀಟಿಂಗ್ ಮಾಡಿದಾಗ ಕೆಲವೊಂದು ವಿದ್ಯಾರ್ಥಿಗಳು ನಮ್ಮನ್ನು ಕನೆಕ್ಟ್ ಮಾಡ್ತಾರೆ. ಸರ್, ನನಗೆ ಜಾಬ್ ಅಪ್ಗ್ರೇಡೇಷನ್ ಆಗಬೇಕು. ಓಕೆ. ಸೊ ನಾನು ಈಗ ಅನ್ಎಂಪ್ಲಾಯ್ಡ್ ಇದ್ದೀನಿ, ಅಥವಾ ನಾನು ಈ ನೇಷನಲ್ಲಿ ಹೋಗಿದ್ದೀನಿ, ಅಥವಾ ನನಗೆ ಇಷ್ಟು ಜಾಬ್ ರಿಕ್ವೈರ್ಮೆಂಟ್ಸ್ಗಳಿದೆ ಸರ್, ನಿಮ್ಮ ಕಡೆಯಿಂದ ಯಾರಾದರೂ ಫುಲ್ಫಿಲ್ ಮಾಡ್ತೀರಾ? ಸೊ ಇವೆಲ್ಲದಕ್ಕೂ ನಾವು ಹೆಲ್ಪ್ ಮಾಡ್ತೀವಿ. ಅಂದರೆ ಒಂದ್ಸಲ ಇಲ್ಲಿಂದ ಬಿಟ್ಟು ಹೋದ್ಮೇಲೂ ಕೂಡ ನಿಮ್ಮ ಜೊತೆಗೆ? ಹೌದು, ನಮ್ಮ ಜೊತೆ ಕಂಟಿನ್ಯೂಸ್ ಜರ್ನಿಯನ್ನು ಮಾಡ್ತಿರ್ತಾರೆ. ಕಾಲೇಜ್ ಬಿಟ್ಟ ನಂತರ ಒಂದು ವೇಳೆ ಅವ್ರಿಗೆ ಜಾಬ್ ಸಿಗಲಿಲ್ಲ ಅಂದರೆ ಜಾಬ್ ಸಿಗತ್ತೆ ಇಲ್ಲಿಂದ ಹೋಗೋಷ್ಟರಲ್ಲಿ. ಸೊ ಅಪ್ಗ್ರೇಡ್ ಆಗಬೇಕು, ನನಗೆ ಬೇರೆ ಕಡೆಯಿಂದ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಸೊ ಮತ್ತೆ ಬಂದು ಇಲ್ಲಿ ಪ್ಲೇಸ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಕನೆಕ್ಟ್ ಮಾಡಿ ಸೊ ಅವರು ಮತ್ತೆ ಪರ್ಫಾರ್ಮ್ ಮಾಡ್ಬೋದು.
ಸರ್ ನಾವು ಅಲುಮ್ನೈ ಚಾಪ್ಟರ್ ನೋಡುವಾಗ ಇಂಡಿಯಾ ಅಷ್ಟೇ ಅಲ್ಲ, ನಮ್ಮ ದುಬೈಯಲ್ಲೂ ಸಹ ಇದೆ. ದುಬೈ ಚಾಪ್ಟರ್ನ ಎವ್ರಿ 2 ಇಯರ್ಸ್ ನಾವು ಒಂದ್ಸಲ ಹೋಗಿ ನಾವು ಅಲ್ಲಿ ಚಾಪ್ಟರ್ಸಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತೀವಿ. ಸೊ ಅಲ್ಲಿ ಇರುವ ಕೆಲಸ ಮಾಡುವಂಥ ವಿದ್ಯಾರ್ಥಿಗಳು ಬಂದು ನಮ್ಮನ್ನು ಮೀಟ್ ಆಗ್ತಾರೆ. ಸೊ ನಮ್ಮ ಸ್ಟೂಡೆಂಟ್ಸ್ಗಳು ಅವ್ರ ಜೊತೆ ಇಂಟ್ರಾಕ್ಷನ್ಸ್ ಮಾಡ್ತಾರೆ. ಹಾಗೆ ನಾವು ಸಿಂಗಾಪುರಲ್ಲಿ ರೀಸೆಂಟಾಗಿ ಸ್ಟಾರ್ಟ್ ಮಾಡಿದ್ದೇವೆ. ಸೊ ಇದು ಆನ್ಲೈನ್ ಪ್ರೊಸೆಸಲ್ಲಿ ನಡೀತಾ ಇದೆ. ಇನ್ನು ಫರ್ದರ್ ಡೇಸಲ್ಲಿ ನಾವು ಅಲ್ಲಿ ಫಿಸಿಕಲ್ ಆಗಿ ನಾವು ಚಾಪ್ಟರ್ನ ಸ್ಟಾರ್ಟ್ ಮಾಡ್ತಾ ಹೋಗ್ತೀವಿ. ಓಹ್ ವಂಡರ್ಫುಲ್, ದಟ್ಸ್ ರಿಯಲಿ ನೈಸ್. ಇನ್ನು ಅಲುಮ್ನೈ ಹೋದವ್ರದ್ದು ಅಂದರೆ ಹೋಗಿ ಏನು ಕೆಲಸಗಳು ಮಾಡ್ತಾ ಇದ್ದಾರೆ, ಯಾವ್ದಾದ್ರು ಎಕ್ಸಾಂಪಲ್ ಕೊಡ್ಬೋದಾ? ಒಳ್ಳೆ ಕಂಪನಿಗಳಲ್ಲಿ ಪ್ಲೇಸ್ಮೆಂಟ್ ಆಗಿರುವಂಥದ್ದು ಅಥವಾ ಒಳ್ಳೆ ಬಿಸ್ನೆಸ್ನ ಅವರು ಎಸ್ಟಾಬ್ಲಿಷ್ ಮಾಡಿರೋಂಥ ಆ ಥರದ್ದು? ಸ್ಟೇಟ್ ಸ್ಟ್ರೀಟ್ ಅಂತ ಒಂದು ಕಂಪ್ನಿ ಇದೆ, MNC ಇದು. ಸ್ಟೇಟ್ ಸ್ಟ್ರೀಟ್ ಅಂತ ತುಂಬ ದೊಡ್ಡ ಮಟ್ಟದ ಕಂಪನಿ. ಸೊ ಇದರಲ್ಲಿ ವೈಸ್ ಪ್ರೆಸಿಡೆಂಟ್ HR ನಮ್ಮ ಕಾಲೇಜಿನ ಅಲುಮ್ನೈ ಇದ್ದಾರೆ. ಎಲ್ಲಿದು ಸರ್? ಎಲ್ಲಿ ಕಂಪ್ನಿ ಇದೆ? MNC ಕಂಪನಿ. ಇದು ಬೆಂಗಳೂರಲ್ಲಿ ವರ್ಕ್ ಆಗುತ್ತೆ. ಸೊ ಹಾಗೆ ಮುಂಬೈಯಲ್ಲೂ ಇದೆ, ಡೆಲ್ಲಿಯಲ್ಲೂ ಇದೆ. ಸೊ ಬ್ಯಾಂಗ್ಳೂರಿನ ವೈಸ್ ಪ್ರೆಸಿಡೆಂಟ್ HR ಅವರು. ಸೊ ಹಾಗೆ PWCಯಲ್ಲಿ ಒಬ್ಬರು ಇದ್ದಾರೆ. ಸೊ ನಂತರ IBM ಅಲ್ಲಿ MD ಇದ್ದಾರೆ, ನಮ್ಮ MD ಇನ್ ಮಾರ್ಕೆಟಿಂಗ್. ಓಕೆ. ಸೊ ಹಾಗೆ ತುಂಬ ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್. ಇನ್ನು ತುಂಬ ದೊಡ್ಡ ರೋಲ್ಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಕೆಲವೊಂದು ಸ್ಟಾರ್ಟಪ್ಸ್ಗಳು ಇದೆ. ಸೊ ನೀವು ಕೇಳಿರ್ಬೋದು ಸರ್ಚ್ ಹೋಮ್ಸ್ ಅಂತ. ಸೊ ಕಾಂಪಿಟೇಟರ್ ಫಾರ್ ನೋ ಬ್ರೋಕರ್ಸ್, ಇದು ನಮ್ಮ ಕಾಲೇಜಿನ ಸ್ಟಾರ್ಟಪ್ ಸರ್. ನಮ್ಮ ಕಾಲೇಜಿನ 2 ವಿದ್ಯಾರ್ಥಿಗಳು 2016ನೇ ಬ್ಯಾಚಿನ ಸ್ಟೂಡೆಂಟ್ಸ್ಗಳು ಸ್ಟಾರ್ಟ್ ಮಾಡಿರುವಂಥ ಬಿಸ್ನೆಸ್ಗಳು. ಸೊ ಈ ಥರ ತುಂಬ ಬಿಸ್ನೆಸ್ಗಳು ನಡೀತಿದೆ ಸರ್ ಮಾರ್ಕೆಟಲ್ಲಿ. ಹಾಗೆ ನಮ್ಮ ಮಕ್ಕಳು ಒಳ್ಳೆ ಸ್ಟ್ರೀಮ್ಸ್ಗಳಲ್ಲಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೊಳ್ಳೆ ಕಂಪ್ನೀಸ್ಗಳಲ್ಲೂ ಕೆಲಸ ಮಾಡ್ತಾ, ಹೊರದೇಶದಲ್ಲೂ ಸಹ ಅಲ್ಲಿ ಸಹ ಅವರು ಕೆಲಸವನ್ನು ಮಾಡ್ತಿರೋದು ನಾನು ನೋಡ್ಬೋದು. ಸರ್ ಇಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇದೆ ನಿಮ್ಮದು? ಎಸ್ ಸರ್, ನಮಗೆ 4 ಹಾಸ್ಟೆಲ್ಸ್ಗಳಿದೆ. ಓಕೆ. ಸೊ ಕಾಲೇಜಿಗೆ ತುಂಬ ಹತ್ತಿರವಾಗಿ ಕೆನಡಿಯಾ ಬಾಯ್ಸ್ ಆ್ಯಂಡ್ ಕೆನಡಿಯಾ ಗರ್ಲ್ಸ್ ಅಂತ 2 ಹಾಸ್ಟೆಲ್ಸ್ಗಳಿದೆ. ಅದು ಬಿಟ್ಟು ಓಝೋನ್ ಅರ್ಬನಾ ಅಂತ ಇದೆ, ನಂತರ ಇನ್ಫಿನಿಟಿ ಅಂತ ಇದೆ. ಸೊ ಅಪಾರ್ಟ್ಮೆಂಟ್ ಸ್ಟೈಲಲ್ಲಿ. ಓಕೆ. ಸೊ ಒಂದು 2 BHK ಹೌಸಲ್ಲಿ ನಾವು ಅವರಿಗೆ ಹಾಸ್ಟೆಲ್ಸನ್ನ ರೂಮ್ಸ್ಗಳನ್ನು ಅಲಾಟ್ ಮಾಡ್ತಾ ಹೋಗ್ತೀವಿ. ಓಕೆ. ಸೊ ನಮ್ಮ ಸ್ಟೂಡೆಂಟ್ಸ್ಗಳು ಅವರಿಗೆ ಯಾವ ರೀತಿ ಫೆಸಿಲಿಟಿ ಬೇಕೋ ಆ ರೀತಿ ಹಾಸ್ಟೆಲ್ಸ್ಗಳನ್ನು ಚೂಸ್ ಮಾಡ್ತಾ ಹೋಗ್ತೀವಿ. ಯಾಕೆಂದರೆ ಇದು ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹತ್ತಿರ ಇದೆ. ಈಗ ನೀವು ಬೆಂಗಳೂರಲ್ಲಿರ್ಬೋದು ಅಥವಾ ಬೇರೆ ಸಿಟಿಗಳಿರ್ಬೋದು, ಬೇರೆ ರಾಜ್ಯಗಳಲ್ಲಿರ್ಬೋದು, ನೀವು ಇಲ್ಲಿ ಬಂದು ಉಳ್ಕೊಳ್ತೀರಿ ಅಂದರೆ ದಟ್ಸ್ ವೆರಿ ಇಂಪಾರ್ಟೆಂಟ್. ಹಾಂ ಸರ್, ಅಲ್ವಾ? ಇಲ್ಲಿ ತುಂಬ ಹತ್ತಿರ ಇದೆ. ಮತ್ತು ಅವರಿಗೆ ಫುಡ್ ಸಹ ಅವರಿಗೆ ಹೇಗೆ ಬೇಕೋ ಆ ರೀತಿ ಫುಡ್ಗಳಿದೆ. ನಾರ್ತ್ ಸೌತ್ ಅನ್ನೋಂಥ ಡಿಸ್ಕ್ರಿಮಿನೇಷನ್ಸ್ ಇಲ್ಲ. ಸೊ ಅವ್ರಿಗೆ ಯಾವ ಫುಡ್ ಬೇಕು, ರೋಟಿ ಬೇಕಾದರೆ ರೋಟಿ, ರೈಸ್ ಬೇಕಾದರೆ ರೈಸ್, ರೊಟ್ಟಿ ಬೇಕಾದ್ರೆ ರೊಟ್ಟಿ. ಎಸ್. ಓಕೆ ಸರ್, ಈ ನಾವು ಯೂಶ್ವಲಿ ಮ್ಯಾನೇಜ್ಮೆಂಟ್ ಅಥವಾ ಬಿಸ್ನೆಸ್ ಮಾಡುವಂಥದ್ದು ಇರ್ಬೋದು, ಮ್ಯಾನೇಜ್ಮೆಂಟ್ ಬೇರೆ ಬೇರೆ ಸೆಕ್ಟರ್ ಕೆಲಸ ಮಾಡುವಂಥದ್ದು ಇರ್ಬೋದು. ಮುಂಚೆ ಹುಡುಗರ ಸಂಖ್ಯೆ ಜಾಸ್ತಿ ಇರ್ತಿತ್ತು, ಹುಡುಗಿಯರ ಸಂಖ್ಯೆ ಕಡಿಮೆ ಇರ್ತಿತ್ತು. ಬಟ್ ಈಗ ಹೇಗಿದೆ, ಈಗ ರೇಷಿಯೋ ಹೇಗಿದೆ? ಹುಡುಗರು ಹುಡುಗಿರು ಈಕ್ವಲ್ ನಂಬರಲ್ಲಿ ಬರ್ತಾರಾ ಹೇಗೆ? ಕೆಲವೊಂದು ಟೈಮು 50-50 ಸರ್, ಕೆಲವೊಂದು ಟೈಮು 60-40 ಆಗ್ಬೋದು, ಕೆಲವೊಂದು ಟೈಮ್ 40-60 ಆಗ್ಬೋದು. ಸೊ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸರ್, ಹೇಗೆ ಮಕ್ಕಳು ಬರ್ತಾ ಇದ್ದಾರೆ ಅದ್ರ ತಕ್ಕ ಹಾಗೆ ನಾನು ಕರೆಕ್ಟಾಗಿ ಹೇಳೋದಕ್ಕಾಗಲ್ಲ. ಇಷ್ಟೇ ಪ್ರಮಾಣದಲ್ಲಿ ವಿದ್ಯಾರ್ಥಿಗಳು. ಸರ್, ಈಗ ಹೆಣ್ಮಕ್ಳದ್ರ ನಮ್ಮ ಸ್ಟೂಡೆಂಟ್ಸ್ ಅಂದರೆ ಫೀಮೇಲ್ ಸ್ಟೂಡೆಂಟ್ಸ್ ಯಾರು ವಿದ್ಯಾರ್ಥಿನಿಯರು ನೋಡ್ತಿರ್ತಾರೆ, ಅವ್ರಿಗೆ ಅಂದರೆ ಅವ್ರ ಮನಸ್ಸಲ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ, ಅಂದರೆ ನನಗೆ ಯಾವ್ದು ಸೂಟ್ ಆಗುತ್ತೆ ಇದರಲ್ಲಿ ಅನ್ನೋದು ಪ್ರಶ್ನೆ ಇರುತ್ತೆ. ಅಂದರೆ ಇವತ್ತಿನ ಕಾಲಕ್ಕೆ ಎಲ್ರಿಗೂ ಸೂಟ್ ಆಗುತ್ತೆ, ಆ ಥರ ಏನೂ ಇಲ್ಲ. ಬಟ್ ಸ್ಟಿಲ್ ನಾನು ಹುಡುಗಿ, ನಾನು ಬೆಂಗಳೂರಲ್ಲಿ ಹುಟ್ಟು ಬೆಳೆದಿದ್ದೀನಿ, ನಾನು ಬೆಂಗಳೂರಲ್ಲೇ ಕೆಲಸ ನೋಡ್ಕೋಬೇಕು, ನನ್ನ ಮದುವೆ ಆಗುತ್ತೆ, ಈ ಥರದ ಒಂದಷ್ಟು ಕನ್ಸರ್ನ್ಸ್ ಇರ್ತವೆ. ಹೀಗಾಗಿ ಹೆಣ್ಮಕ್ಳಿಗೆ ಅಂದರೆ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂತ ಅಂದ್ಕೊಂಡಿರುವಂಥ ಹೆಣ್ಮಕ್ಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನೀವು ಕಾಮರ್ಸ್ ಮಾಡಿ ಬಂದಿದ್ದೀರಿ ಅಥವಾ ನಾನ್ ಕಾಮರ್ಸಲ್ಲಿ BTech ಮಾಡಿ ಬಂದಿರ್ತೀರಿ ಅಥವಾ BSc ಮಾಡಿ ಬಂದಿರ್ತೀರಿ. ಸೊ ನಿಮಗೆ ಡೆಸ್ಕ್ ಜಾಬ್ ಬೇಕು ಅಂದರೆ ಬ್ಯಾಂಗ್ಳೂರ್ ಇಸ್ ಬೆಸ್ಟ್. ನೀವು ಫಿನಾನ್ಸ್ ಅಥವಾ HR ತೊಗೊಳ್ಳಿ, ನಂತರ BA ತೊಗೊಳ್ಳಿ, ಡೇಟಾ ಸೈನ್ಸ್ ತೊಗೊಳ್ಳಿ. ಸೊ ಕೆಲವೊಂದು ಸಬ್ಜೆಕ್ಟ್ಸ್ಗಳಿದೆ, ಲಾಜಿಸ್ಟಿಕ್ಸ್ ಸಬ್ಜೆಕ್ಟ್ಸ್ಗಳು, ಆಪರೇಷನ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ಸ್ಗಳು, ಎಗ್ರಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ಗಳು. ಸೊ ಈ ಸಬ್ಜೆಕ್ಟ್ಸ್ಗಳು ಹೇಗೆ ಅಂದರೆ ನೀವು ಡೆಸ್ಕ್ ಜಾಬ್ ಮಾಡ್ಬೋದು ಅಥವಾ ನೀವು ಫೀಲ್ಡಲ್ಲಿ ಇರಬೇಕಾಗತ್ತೆ. ಸೊ ನಿಮಗೆ ಫೀಲ್ಡ್ ವರ್ಕ್ ಮಾಡೋದಕ್ಕೆ ಅಥವಾ ಫೀಲ್ಡಲ್ಲಿದ್ದು ಕೆಲಸ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ನಿಮ್ಮ ಸಬ್ಜೆಕ್ಟ್ಸ್ಗಳನ್ನು ನೀವು ನೋಡ್ತಾ ಹೋಗಬೇಕು. ಸೊ ನಿಮಗೆ ಅದಕ್ಕೆ ಡಿಸೈಡ್ ಮಾಡೋದಕ್ಕೆ 1 ವರ್ಷ ಇರುತ್ತೆ. 1 ವರ್ಷದಲ್ಲಿ ನೀವು ಡಿಸೈಡ್ ಮಾಡ್ಕೊಬೋದು ಯಾವುದು ಸರಿ ನನಗೆ, ಯಾವುದು ಸರಿಯಲ್ಲ ಅಂತ. ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂದರೆ MBA ಅಥವಾ ಅದು ಟೀಚಿಂಗ್ ಇರ್ಬೋದು ಅಥವಾ ಅದು ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವ್ ಇರ್ಬೋದು. ಈಗ ದೊಡ್ಡ ಮಟ್ಟದಲ್ಲಿ ನಮಗೆ ಆನ್ಸ್ಲಾಟ್ ಆಗಿದೆ, ಒಂಥರ ಡಿಸ್ರಪ್ಷನ್ ಮಾಡಿರುವಂಥ AI ಟೂಲ್ಸ್ಗಳು ಅಲ್ವಾ? ಈಗ ನಾವು ಕೂಡ ChatGPT, ಕ್ಲೌಡು, ಜೆಮಿನೈ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೀವಿ. ಎನ್ವಾಟೋ ಈ ಥರ ಸಾಕಷ್ಟು ಆ್ಯಪ್ಗಳನ್ನ ಯೂಸ್ ಮಾಡ್ತಾ ಇದ್ದೀವಿ. ಸಾಕಷ್ಟು ಹೆಲ್ಪ್ ಕೂಡ ಮಾಡ್ತಾ ಇದೆ ಅದು. ಸೊ ಅದು MBA ಸ್ಟಡೀಸ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡಿದೆ ಫ್ರಮ್ ದ ಪರ್ಸ್ಪೆಕ್ಟಿವ್ ಆಫ್ ಅ ಸ್ಟೂಡೆಂಟ್? ಸೊ ನೀವು ಕೋಟ್ ಮಾಡಿದಿರಿ ಜೆಮಿನೈ, ಕ್ಲೌಡ್, ChatGPT ಅಂತ. ಸರ್, ನಮ್ಮ ಇನ್ಸ್ಟಿಟ್ಯೂಷನಲ್ಲಿ ನಮ್ಮ ಓನ್ AI ಇದೆ.
ಸೊ ಅವಿಕಿ ಅಂತ ನಾನು ಕೋಟ್ ಮಾಡಿದ್ದೀನಿ ಅನ್ಸುತ್ತೆ. ಇಲ್ಲ ಮಾಡಿಲ್ಲ. ಸೊ ಅವಿಕಿ ಅಂತ ಒಂದು AI ಇದೆ. ಸೊ ಈ AI ಇಂಪಾರ್ಟೆನ್ಸ್ ಏನಂದರೆ ಅಂದ್ರೆ ನಿಮ್ಮದೇ AI ಟೂಲ್ ಇದೆ. ನಮ್ಮದೇ ಓನ್ AI ಟೂಲ್ ಇದೆ, ಅಡ್ವಾನ್ಸ್ಡ್ ಇನ್ ChatGPT. ಸೊ ನಾವು ಏನು ಮಾಡ್ತೀವಿ ಅಂದರೆ, ನಾವು ಜಸ್ಟ್ ಫಾರ್ ಎಕ್ಸಾಂಪಲ್ ಎಕನಾಮಿಕ್ಸನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ. ಎಕನಾಮಿಕ್ಸ್ ಸ್ಟಡಿ ಮೆಟೀರಿಯಲ್ಸ್ ಇರ್ತವೆ, ರೆಫರೆನ್ಸ್ ಬುಕ್ಸ್ಗಳು ಇರ್ತವೆ, ಅವೆಲ್ಲ ತೊಗೊಂಡೋಗಿ ನಾವು ಅವಿಕಿಯಲ್ಲಿರುವಂಥ ಡೇಟಾಬೇಸ್ಗಳಲ್ಲಿ ನಾವು ಇಡ್ತೀವಿ. ಡೇಟಾಬೇಸಲ್ಲಿ ಇಟ್ಟಾಗ ಸ್ಟೂಡೆಂಟ್ಸ್ಗಳು ಎಷ್ಟು ಅಡ್ವಾನ್ಸ್ ಇದ್ದಾರೆ ಅಂದರೆ, ನಾನೀಗ ಜಸ್ಟ್ ಯಾವುದೋ ಒಂದು ವರ್ಡ್ ತೊಗೊಂಡೆ, ಸೊ ವರ್ಡ್ ಅವರಿಗೆ ಹೊಸದಿರ್ಬೋದು. ಉದಾಹರಣೆಗೆ ಸರ್ಕ್ಯುಲರ್ ಎಕಾನಮಿ ಅಂತ ಹೇಳಿ. ಓಕೆ, ಸರ್ಕ್ಯುಲರ್ ಎಕಾನಮಿ ಅಂತ ನ್ಯೂ ಕಾನ್ಸೆಪ್ಟ್ಸ್. ಸೊ ಮಕ್ಕಳಿಗೆ ಅಷ್ಟು 100% ಆಗಿ ಐಡಿಯಾ ಇರಲ್ಲ ಏನಂತ. ಸೊ ಅಲ್ಲೇ ಗೂಗಲ್ ಮಾಡ್ತಾರೆ, ChatGPTಯಲ್ಲಿ ಮಾಡ್ತಾರೆ. ChatGPT ನಿಮ್ಮ ಹತ್ರ ಪ್ರೋ ಇದ್ದರೆ ಸ್ವಲ್ಪ ಅಡ್ವಾನ್ಸ್ ಆಗಿ ಇನ್ಫಾರ್ಮೇಷನ್ಸ್ ಕೊಡುತ್ತೆ. ನಾವು ಎಷ್ಟು ಅಡ್ವಾನ್ಸ್ ಆಗಿ ಟೀಚರ್ ಆಗಿ ನಾವು ಅಡ್ವಾನ್ಸ್ ಆಗಿರಬೇಕು, ಮೋರ್ ದೆನ್ AI. ಸೊ ಮಕ್ಕಳು ಅಲ್ಲಿ ಗೂಗಲ್ ಮಾಡ್ತಿದ್ದಾರೆ ಅಂತ ನಮಗೆ ಆಲ್ರೆಡಿ ಗೊತ್ತಿದೆ, ಸೈಕಲಾಜಿಕಲಿ ನಾವು ಸ್ಟಡಿ ಮಾಡಿದ್ದೀವಿ, ಅದಕ್ಕಿಂತ ನಾವು ಅಡ್ವಾನ್ಸ್ ಆಗಿರ್ತೀವಿ. ಸೊ ಈ AIಗಳು ಮಕ್ಕಳಿಗೆ ಏನು ಹೆಲ್ಪ್ ಮಾಡ್ತವೆ ಅಂದರೆ, ಅವರಿಗೆ ಕ್ವಶನ್ ಫ್ರೇಮ್ಸನ್ನು ಮಾಡಿಕೊಡ್ತವೆ. ಸೊ ನೆಕ್ಸ್ಟು ಎಕ್ಸಾಮ್ ಪ್ಯಾಟರ್ನ್ಸ್ಗಳನ್ನು ಹೇಗೆ ಬರೀಬೇಕು, ಕೇಸ್ ರೈಟಿಂಗ್ಸ್ ಮತ್ತು ಸೊಲ್ಯೂಷನ್ ಮತ್ತು ಸ್ಟ್ರಾಟಜೀಸ್ಗಳನ್ನು ಹೇಗೆ ಮಾಡಬೇಕು. ಸೊ ರಿಯಲ್ ಕೇಸ್ಗಳಿರ್ತವೆ. ಜಸ್ಟ್ ಫಾರ್ ಎಕ್ಸಾಂಪಲ್ ನಾವು ಕಂಪ್ನಿಗೆ ಕರ್ಕೊಂಡೋಗಿರ್ತೀವಿ, ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ಗಳಿರ್ತವೆ. ಸೊ ಇಲ್ಲಿ ಏನು ಮಾಡ್ತವೆ ಅಂದರೆ AI, ಸೊ ಆ ಪ್ರಾಬ್ಲಮನ್ನು ತಂದು AI ಕೇಳಿದಾಗ, ಸೊ ಬುಕ್ಸಲ್ಲಿ ಏನಿದೆ, ಸೊ ಕಾನ್ಸೆಪ್ಟ್ಗಳು ಏನಿದೆ ಬುಕ್ಸಲ್ಲಿ, ಆ್ಯಕ್ಚುಲಿ ಥಿಯರಿ ಏನಿದೆ, ಅದರ ಪ್ರಕಾರ ಆನ್ಸರ್ ಮಾಡ್ತಾ ಹೋಗ್ತವೆ. ಸುಮ್ಮನೆ ರ್ಯಾಂಡಮ್ ಆಗಿ ನಾವು ಜನರಲ್ ಆಗಿ ಮಾತಾಡಲ್ಲ ಅಲ್ಲಿ. ಸೊ ಈ AIಸ್ಗಳು ಹೀಗೆ ಹೆಲ್ಪ್ ಮಾಡ್ತವೆ. ಜಸ್ಟ್ ಫಾರ್ ಎಕ್ಸಾಂಪಲ್ ಕ್ಲೌಡ್ ಈಗಿನ ಮಾರ್ಕೆಟಲ್ಲಿ ತುಂಬ ನಡೀತಿರುವಂಥ AI ತುಂಬ ಅಡ್ವಾನ್ಸ್ಡ್ ಆಗಿ ಇದೆ. ಕ್ಲೌಡನ್ನು ಯೂಸ್ ಮಾಡಿಕೊಂಡು ನಮ್ಮಲ್ಲಿ ಆ್ಯಪ್ಗಳನ್ನು ಬಿಲ್ಡ್ ಮಾಡುವಂಥದ್ದು, ರಿಪೋರ್ಟನ್ನು ರೈಟ್ ಮಾಡುವಂಥದ್ದು. ಸೊ ಇವೆಲ್ಲ ಕೆಲಸಗಳು ಆಗ್ತವೆ. ಕೆಲವೊಂದು ಮಕ್ಕಳುಗಳು ತುಂಬ ಅಡ್ವಾನ್ಸ್ ಆಗಿರ್ತವೆ, ತುಂಬ ಚುರುಕು ಮಕ್ಕಳು. ನಾವು ಪ್ರಾಜೆಕ್ಟ್ಸ್ನ ಕೊಡ್ತೀವಿ, ಅಸೈನ್ಮೆಂಟ್ಸ್ನ ಕೊಡ್ತೀವಿ, AI ಥ್ರೂ ಮಾಡ್ಕೊಂಡ್ಬರ್ತಾರೆ. ನಾವು 2 ನಿಮಿಷದಲ್ಲಿ ಹಿಡಿತೀವಿ ಸರ್ ಅವರನ್ನು. ಹೌದಾ? 2 ನಿಮಿಷದಲ್ಲಿ ಹಿಡಿತೀವಿ. ನಮ್ಮಲ್ಲಿ ಕೆಲವೊಂದು ಸಾಫ್ಟ್ವೇರ್ಸ್ಗಳಿದೆ, ಟರ್ನಿಟನ್ ಅಂತ, ಟರ್ನಿಟನ್ ಮತ್ತು iAuthenticate ಅಂತ. ಸೊ ನಾವು ಅದನ್ನು ಯೂಸ್ ಮಾಡಿ 2 ನಿಮಿಷದಲ್ಲಿ ಇದು ನೀವಾಗೇ ಬರೆದಿರುವಂಥದ್ದು ಅಥವಾ ಬೇರೆ ಕಡೆಯಿಂದ ಕದ್ದಿರುವಂಥದ್ದು. ಸೊ ಈ ರೀತಿ ಮಾಡೆಲ್ಸ್ಗಳನ್ನು ಬಟ್ ಅವ್ರು ಬಳಸ್ಕೊಂಡ್ರೆ ಏನು ತಪ್ಪು ಸರ್? ಎಥಿಕಲ್ ಆಗಿರಬೇಕು ಸರ್, ಬಳಸುವಂಥ ಮೆಥಡ್ ಎಥಿಕಲ್ ಆಗಿರಬೇಕು. ಸೈಟೇಷನನ್ನು ಕೊಡಿ, ರೆಫರೆನ್ಸ್ ಕೊಡಿ, ಯಾರು ಮಾಡಿದ್ದಾರೆ ಅನ್ನೋಂಥದ್ದು ಕೋಟ್ ಮಾಡಿ. ಓಕೆ ಓಕೆ. ಸೊ ನಿಮ್ಮ ಸ್ವಂತಿಕೆಯಲ್ಲಿ ಬರಬೇಕು. ಎಕ್ಸಾಕ್ಟ್ಲಿ. ಸರ್, ಈಗ ಒಬ್ಬ ಬಿಸ್ನೆಸ್ ಮನ್ಗೆ ಅಥವಾ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಬೇಕನ್ನೋಂಥ ವ್ಯಕ್ತಿಗೆ ಬೇರೆ ಯಾರಿಗೂ ಕಾಣದಿರೋಂಥ ಆತನಿಗೆ ಕಾಣುತ್ತೆ, ಆತನಿಗೊಂದು ಸಮಸ್ಯೆ ಕಾಣುತ್ತೆ. ಉದಾಹರಣೆಗೆ ನಾನೇ ಒಂದು ಉದಾಹರಣೆ ಕೊಡೋದಾದರೆ, ನಾವೀಗ ಏನು ನೀರು ಕುಡಿತಾ ಇದ್ದೀವಿ ಇದೆ ಅಂತ ಹೇಳ್ಬೋದು. ಇದು ನಾವು ಮುಂಚೆ ಈ ಥರ ಬಾಟ್ಲ್ಗಳಲ್ಲಿ ದುಡ್ಡು ಕೊಟ್ಟು ಖರೀದಿ ಮಾಡ್ತಿರಲಿಲ್ಲ. ಈಗ ಇಟ್ ಹ್ಯಾಸ್ ಬಿಕಮ್ ನಾರ್ಮಲ್. ನೀವು ಗ್ಲಾಸಲ್ಲಿ ಕೊಟ್ಟರೆ ನಾನು ಸ್ವಲ್ಪ ಸಂಶಯದಿಂದ ನೋಡ್ತೀನಿ, ಈ ಥರ ಬಂದರೆ ನಾನು ಚೆನ್ನಾಗಿದೆ ಅಂತ ಅನ್ಕೊಂಡೆ. ಅಂಥದ್ದೊಂದು ಆಗಿದೆ. ಯಾರೋ ಬುದ್ಧಿವಂತ, ನೀವು ಹೇಳಿದ ಹಾಗೆ ಬುದ್ಧಿವಂತ ಈ ಥರ ಯೋಚನೆ ಮಾಡ್ದ. ಸೊ ಇದು ಹಳೆ ಎಕ್ಸಾಂಪಲ್ ಆಯಿತು. ಹೊಸ ಎಕ್ಸಾಂಪಲ್ ಅಂತ ಕೊಡಿ ಸರ್ ನನಗೆ. ಅಂದರೆ ಒಬ್ಬ ಪೊಟೆನ್ಷಿಯಲ್ ಬಿಸ್ನೆಸ್ಮನ್ಗೆ ಬೇರೆ ಯಾರಿಗೂ ಕಾಣದಿರೋದು ಒಂದು ಅಪಾರ್ಚುನಿಟಿ ಕಾಣುತ್ತೆ, ಇದನ್ನು ಮಾಡ್ಬೋದು ಇಲ್ಲಿ ಅಂತ ಹೇಳಿ. ಅಂಥದ್ದೇನಾದರೂ ಎಕ್ಸಾಂಪಲ್ ಕೊಡ್ಬೋದಾ? ಕರೆಂಟಾಗಿ ನಡೆದಿರುವಂಥದ್ದು ಕಾಕ್ರೋಚ್ ಜನತಾ ಪಾರ್ಟಿ ಹೇಗೆ ಸ್ಟಾರ್ಟ್ ಆಗಿದೆ. ಓಕೆ. ನಮ್ಮ ಸುಪ್ರೀಂ ಕೋರ್ಟ್ ಜಡ್ಜ್ ತೊಗೊಂಡಿರುವಂಥ ಒಂದು ವರ್ಡ್ರಿಂದ ಕಾಕ್ರೋಚ್ ಜನತಾ ಪಾರ್ಟಿ ಈಗ ಡೆಲ್ಲಿಯಲ್ಲಿ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿದೆ. ಅದು ಇಂಡಿಯಾದ ಎಲ್ಲ ಭಾಗಗಳಿಗೆ ಮುಟ್ಟಿದೆ. ಸೊ ಇದು ಒಂದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಹಾಗೆ ನೋಡ್ತಾ ಇದ್ದಾಗ ರ್ಯಾಪಿಡೋ, ಝೊಮ್ಯಾಟೊ, ಸ್ವಿಗ್ಗಿ. ಸೊ ಮೊದಲು ನಾವು ಹೋಟೆಲ್ಸ್ಗೆ ಹೋಗಿ ನಾವು ತಿನ್ನುವಂಥದ್ದು ನೋಡ್ತೇವೆ. ಈಗ ಮನೆಯಲ್ಲಿ ಕೂತಲೇ ಬರುವಂಥದ್ದು. ಮುಂಚೆ ಊಟ ಮಾಡಬೇಕು ಅಂದರೆ ನಾವು ಹೋಟ್ಲಿಗೆ ಹೋಗಬೇಕಾಗಿತ್ತು, ಈಗ ನಾವು ಕೂತ್ಕೊಂಡಲ್ಲೇ ಬರುತ್ತೆ. ಈ ಥರ ಯಾರೋ ಒಂದು ಯೋಚನೆ ಮಾಡಿರೋದು. ಸೊ ನಮಗೆ ಯೋಚನೆ ಮಾಡಿ ಮೇಲೆ ಗೊತ್ತಾಗುತ್ತೆ, ಹೌದಲ್ವಾ ಅಂಥೇಳಿ. ಬಟ್ ಈ ಥರ ಸಮಸ್ಯೆಗಳು ಇನ್ನೂ ನಮಗೆ ನೂರಾರು ಇರ್ತವೆ. ಬಟ್ ಒಬ್ಬ ಬಿಸ್ನೆಸ್ ಮೈಂಡ್ ಇರುವಂಥ ವ್ಯಕ್ತಿಗೆ ಅವೆಲ್ಲವೂ ಕೂಡ ಕಾಣುತ್ತೆ. ಬಟ್ ಅದಕ್ಕೊಂದು ಸಣ್ಣದೊಂದು ಒಂದು ಇಕೋಸಿಸ್ಟಮ್ ಬೇಕಾಗತ್ತೆ ಆ ಯೋಚನೆ ಮಾಡಬೇಕಾದ್ರೆ. ಸೊ ಆ ಥರದ ಇಕೋಸಿಸ್ಟಮ್ ಕ್ರಿಯೇಟ್ ಮಾಡಿಕೊಟ್ಟಿದೆ IIBS, ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸ್ನೆಸ್ ಸ್ಟಡೀಸ್, IIBS. ಈ ಒಂದು ಕಾಲೇಜ್ ಬೆಂಗಳೂರಿನ ಏರ್ಪೋರ್ಟ್ ಹತ್ತಿರ ಇದೆ. ಇದರ ವಿಶೇಷತೆ ಬಗ್ಗೆ ಪ್ರೊಫೆಸರ್ ಶ್ರೀನಿಧಿ ಅವರು ಸಾಕಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ನೀವು MBA ಅಥವಾ PGDM ಈಗ ಮಾಡ್ಬೋದು, ಮುಂದೆ ಮಾಡ್ಬೋದು. ಆದರೆ ಈ ಒಂದು ವಿಡಿಯೋ ನೋಡದೆ ನೀವು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ ಅಂತ ನಾನು ಹೇಳ್ತೀನಿ. ಸೊ ಈವರೆಗೂ ನಮಗೆ ಈ ಎಲ್ಲ ವಿಚಾರಗಳನ್ನ ಹೇಳಿದ್ದಕ್ಕಾಗಿ ನಾನು ಪ್ರೊಫೆಸರ್ ಶ್ರೀನಿಧಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಸರ್, ತುಂಬ ಥ್ಯಾಂಕ್ಸ್ ನಮ್ಮ ಜೊತೆಗೆ ಇಷ್ಟೊತ್ತು ಈ ವಿಚಾರಗಳನ್ನ ಶೇರ್ ಮಾಡಿದ್ರಿ. ನಿಮ್ಮ ಈ ಒಂದು ಅದ್ಭುತವಾದ ಕೆಲಸ ಹೀಗೆ ಮುಂದುವರಿಲಿ. ನಿಮ್ಮ ಕಾಲೇಜಿಂದ ಒಳ್ಳೆ ಬಿಸ್ನೆಸ್ ಮನ್ಗಳು ನಮ್ಮ ದೇಶಕ್ಕೆ ಸಿಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದು IIBSನ ಪ್ರೊಫೆಸರ್ ಆಗಿರುವಂಥ ಶ್ರೀನಿಧಿ ಅವ್ರ ಜೊತೆಗೆ ಮಾತಾಡಿದೆ. ಈ ಒಂದು IIBSನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕು ಅಂದರೆ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ, ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಆಸಕ್ತರು ಸಂಪರ್ಕಿಸಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ನಿಮಗೇನಾದ್ರು ಪ್ರಶ್ನೆಗಳಿದ್ದರೆ ಈ ಸ್ಟಡೀಸ್ ಕುರಿತಾಗಿ ಅಥವಾ
ಈ ಕಾಲೇಜ್ ಕುರಿತಾಗಿ ಏನಾದರೂ ನಿಮಗೆ ಡೌಟ್ಸ್ಗಳಿದ್ರೆ ಅದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮುಂದಿನ ವೀಡಿಯೋಗಳಲ್ಲಿ ಅದಕ್ಕೆ ಉತ್ತರ ಕೂಡ ಕೊಡಬಹುದು. ಬಿಸ್ನೆಸ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. ಈಗ ತುಂಬ ಜನ ಮಕ್ಕಳು ಬಿಸ್ನೆಸ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ, ಬಿಸ್ನೆಸ್ ಸ್ಟಡೀಸ್ ಮಾಡ್ಬೇಕು ಅನ್ಕೋತಾ ಇದ್ದಾರೆ. ಆದರೆ ಸರಿಯಾದ ಕಾಲೇಜಲ್ಲಿ ಸರಿಯಾದ ಅಧ್ಯಾಪಕರ ಮೂಲಕ ಸರಿಯಾದ ರೀತಿಯಲ್ಲಿ ಟ್ರೈನಿಂಗ್ ತೆಗೆದುಕೊಂಡ್ರೆ ನಿಮಗೆ ಒಳ್ಳೆ ಫ್ಯೂಚರ್ ಸಿಗೋಕ್ಕೆ ಸಾಧ್ಯ. ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಗೌರಿ ಶಕ್ತಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ಕಾರ್ಯಕ್ರಮಗಳನ್ನ. ನಮಸ್ಕಾರ.